ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಾಲ್ಕನೇ ತರಂಗ ಶ್ರೀ ವಿಚಾರಸಾಗರ ಸಾಧು ನಿಶ್ಚಲದಾಸಿಯವರ ಕೃತಿ. ನಾಲ್ಕನೇ ತರಂಗ 138ನೇ ವಿಷಯಾಂಕ, 50ನೇ ದೋಹ. ಉತ್ತಮ ಅಧಿಕಾರಿಗೆ ಉಪದೇಶ ನಡೀತಾ ಇದೆ. 138ನೇ ವಿಷಯಾಂಕ, ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನವಿರುತ್ತದೆ ಅಂತ. ಈಗ ಒಂದ್ ಕಡೆ ಜ್ಞಾನ ಆಗ್ಬೇಕು, ಒಂದ್ ಕಡೆ ಕಲ್ಪಿತ ವಸ್ತು ಬಾಧವಾಗ್ಬೇಕು. ಅದೆಲ್ಲ ಆಗ್ಬೇಕಾದ್ರೆ ರಜ್ಜುವಿನ ಜ್ಞಾನ ಆದಾಗೆ ಅದೆಲ್ಲ ಆಗ್ತದ. ರಜ್ಜು ಉಪಯುಕ್ತ ಚೇತನ ಹೆಂಗಾಗ್ತದಂದ್ರೆ, ರಜ್ಜು ಉಪಯುಕ್ತ ಚೇತನದ ಜ್ಞಾನ ರಜ್ಜುವಿನ ಜೊತೆಗೆ ಆಗಿರ್ತದ, ನಮಗ್ ಗೊತ್ತಿರಂಗಿಲ್ಲ ಅಷ್ಟೇ. ಹೆಂಗ್ ಗೊತ್ತಾಗಲ್ಲ, ಹೆಂಗ್ ತಿಳ್ಕೊಂಡ್ರಿ? ಇದು ರಜ್ಜುವಿನ ಜ್ಞಾನದ ಜೊತೆಗೆ ರಜ್ಜು ಉಪಯುಕ್ತ ಚೇತನದ ಜ್ಞಾನವೂ ಆಗಿರುತ್ತದೆ. ಈಗ ಎರಡು ಅಧಿಷ್ಠಾನಗಳು ಹೇಳಿರಿ. ಸರ್ಪಕ್ಕೆ, ಕಲ್ಪಿತ ಸರ್ಪಕ್ಕೆ ಒಂದು ರಜ್ಜು ಅಂತ ಹೇಳಿರಿ. ರಜ್ಜು ಕೂಡ ಕಲ್ಪಿತ ಅಲ್ಲ, ರಜ್ಜು ಅಲ್ಲ, ರಜ್ಜು ಉಪಯುಕ್ತ ಚೇತನ ಅಂತ ಹೇಳಿದ್ರಿ. ನಮಗ ರಜ್ಜುವಿನ ಜ್ಞಾನದಿಂದಲೇ ಸರ್ಪದ ನಿವೃತ್ತಿ ಆಗ್ಯದ. ಆದ್ರ ಅದು ನಿವೃತ್ತಿ ಕರೆನೋ ಸುಳ್ಳೋ? ಯಾಕಂದ್ರ ರಜ್ಜುನು ಕಲ್ಪಿತನೇ ಆದ ಅಂತ ಹೇಳಿದ್ರಿ. ನಿಜವಾದ ಅಧಿಷ್ಠಾನ ಏನಾಗ್ಯದ? ರಜ್ಜು ಉಪಯುಕ್ತ ಚೇತನ ಆದ. ಮತ್ತ ರಜ್ಜು ಉಪಯುಕ್ತ ಚೇತನ ನಮ್ಮ ಅನುಭವಕ್ಕೆ ಬಂದಿಲ್ಲ. ಅನುಭವಕ್ಕೆ ಬರ್ಲಾರ್ದೆ ನಮ್ಗೇನಾಗ್ಯದ? ಬರೀ ಕಲ್ಪಿತ ವಸ್ತು ರಜ್ಜುವಿನಿಂದಲೇ ನಮಗ ಆ ಸರ್ಪದ ನಿವೃತ್ತಿ ಆಗಿದ್ದ ಕಾರಣ ಆ ನಿವೃತ್ತಿಯಾದ ಸರ್ಪ ಏನದಲ್ಲ ಅದು ಸತ್ಯನೋ ಮಿಥ್ಯನೋ ಗೊತ್ತಾಗ್ತಾ ಇಲ್ಲ. ನಿವೃತ್ತಿ ಅಂತ ಆಗ್ಯದ. ಆದ್ರೆ ಅದು ಎದರಿಂದ ಆಗ್ಯದಂದ್ರ ಮಿಥ್ಯವಾದ ರಜ್ಜುವಿನಿಂದ ಆಗ್ಯದ, ಕಲ್ಪಿತವಾದ ರಜ್ಜುವಿನಿಂದ ಆಗ್ಯದ. ಅದು ಸರಿಯಾದ ನಿವೃತ್ತಿನೋ ಸುಳ್ಳು ನಿವೃತ್ತಿನೋ ಗೊತ್ತಾಗಲ್ದು. ಉಪಯುಕ್ತ ಚೇತನನೇ ನಿಜವಾದ ಅಧಿಷ್ಠಾನ ಅಂತ ಹೇಳಿದ್ರಿ. ಉಪಯುಕ್ತ ಚೇತನನೇ ನಿಜವಾದ ಅಧಿಷ್ಠಾನ ಅಂದ್ಮೇಲೆ ಅದರದ ಅನುಭವ ನಮಗಾಗಿಲ್ಲ. ಅದು ಅನುಭವ ಆಗ್ಲಾರ್ದೆ ನಮ್ಗೇನಾಗ್ಯದ? ಈ ಸರ್ಪ ನಿವೃತ್ತಿ ಆಗ್ಯದ. ಹಿಂಗಾಗಿ ನಮಗ ನಿವೃತ್ತಿಗೆ ಅಧಿಷ್ಠಾನ ಯಾವುದು ಏನು ಸ್ವಲ್ಪ ಕನ್ಫ್ಯೂಸ್ ಅದ. ನಮಗಾಗಿದ್ದ ಏನು ಅನುಭವ ಆಗಿದ್ದ ಕರೆಕ್ಟ್ ಅದ ರಾಂಗ್ ಅದ ಅಂತೇಳಿ ಗೊತ್ತಾಗಲ್ದು ಅಂತ. ಅದಕ್ಕ ಇಲ್ಲಿ ಒಂದು ನಮ್ಮ ಅಂತಃಕರಣ ವೃತ್ತಿ ಅಂತ ಏನದಲ್ಲ, ಆ ವೃತ್ತಿ ಹೊರಗೆ ಹೋದಾಗ ಅದ್ರೊಳಗೆ ಎರಡು ಭಾಗ ಇರ್ತಾವ. ಒಂದು ಆವರಣದ ಭಾಗ, ಅದೇನು ವೃತ್ತಿ ಭಾಗ, ಮತ್ತು ಆಭಾಸ ಭಾಗ. ವೃತ್ತಿ ಭಾಗ ಅಂತಃಕರಣದೊಳಗೆ ಎಷ್ಟು ಭಾಗ ಇರ್ತಾವ್ರಿ? ಒಂದು ವೃತ್ತಿ, ಒಂದು ಆಭಾಸ, ಎರಡು ಭಾಗ. ಇವತ್ತು ಮೂರನೇದು ಉಪಯುಕ್ತ ಚೇತನನು ಇರ್ತೋ, ಅದ್ರ ಬಗ್ಗೆ ಹೇಳೋದ್ ಬೇಕಾಗಿಲ್ಲ. ಈ ವೃತ್ತಿ ಕೆಲಸ ಏನು? ಏನ್ ಮಾಡ್ತದ? ಆವರಣ ಭಂಗ. ಆವರಣ ಭಂಗ ಮಾಡೋದಂದ್ರೆ ಏನ್ ಮಾಡ್ತದ? ವೃತ್ತಿ ಉಪಯುಕ್ತ ಚೇತನ ಮತ್ತು ವಸ್ತು ಉಪಯುಕ್ತ ಚೇತನ ಮಧ್ಯದೊಳಗೆ ಮಧ್ಯವರ್ತಿಯಾಗಿ ಕ್ರಮ. ಆವರಣ ಭಂಗ ಮಾಡೋದಂದ್ರೆ ಏನ್ ಮಾಡ್ತದ ಅಂತ ಕೇಳಕತ್ತೀನಿ. ಅವೆಲ್ಲ ಬೇಡ. ವೃತ್ತಿ ಹೋಗಿ ಆ ಸರ್ಪದಲ್ಲಿ ಆವರಣ ಭಂಗ ಮಾಡ್ತದೆ. ಏನು ಆವರಣ ಭಂಗ ಮಾಡ್ತದೆ? ಆವರಣ ಭಂಗ ಮಾಡೋದಂದ್ರೆ ಏನು? ಆ ವಸ್ತುವಿನ ಸಮಾನ ಆಕಾರ ತಾಳುವುದು. ವಸ್ತುವಿನ ಸಮಾನ ಆಕಾರ ತಾಳಬೇಕಾದ್ರೆ ಅದಕ್ಕೆ ಸಾಕಷ್ಟು ಬೆಳಕಿರ್ಬೇಕು. ಇತ್ತು ಅಂದ್ರೆ ಅದಕ್ಕೆ ಸಮಾನ ಆಕಾರ ತಾಳ. ಆ ವಸ್ತುವಿನ ಸಮಾನಾಕಾರ ತಾಳತ್ತು ಅಂತಂದ್ರ
ಆ ಒಂದು ಆವರಣ ಏನು ಅದಲ್ಲ, ಆ ಆವರಣ ಎಲ್ಲಿರ್ತದ? ಅಜ್ಞಾನ, ಆವರಣ, ಅವಿದ್ಯೆ ಎಲ್ಲ ಒಂದೇ. ಆವರಣ ಅಂದ್ರು ಒಂದೇ, ಅವಿದ್ಯೆ ಅಂದ್ರು ಒಂದೇ, ಅಜ್ಞಾನ ಅಂದ್ರು ಒಂದೇ, ಗೊತ್ತಿಲ್ಲದಿರುವಿಕೆ ಅಂದ್ರು ಒಂದೇ. ಆ ಆವರಣ ಯಾವುದನ್ನು ಆಶ್ರಯಿಸಿರ್ತದ? ಚೇತನ. ಯಾವ ಚೇತನವನ್ನ? ಉಪಯುಕ್ತ ಚೇತನವನ್ನ. ಯಾವ್ದ್ರ ಉಪಯುಕ್ತ ಚೇತನ? ರಜ್ಜು ಉಪಯುಕ್ತ ಚೇತನ. ಈಗ ರಜ್ಜು ಉಪಹಿತ ಚೇತನವನ್ನ ಆಶ್ರಯಿಸಿದ ಆವರಣವನ್ನ ನಮ್ಮ ಅಂತಃಕರಣದ ರುಚಿ ಹೋಗಿ ಭಂಗ ಮಾಡಿತು ಅಂತಂದ್ರೆ ಏನಾಯ್ತು? ಆ ರಜ್ಜು ಬ್ರಹ್ಮ ಆಗಿಬಿಡ್ತದ. ಬ್ರಹ್ಮ ಉಪಯುಕ್ತ ಚೇತನ ಅಂದ್ರೆ ಬ್ರಹ್ಮ, ಹೌದಾ? ಅಲ್ಲ. ಆವರಣ ಆಗಿದ್ದಕ್ಕೆ ಅದು ರಜ್ಜುವಾಗಿ ಕಾಣ್ಲಿಕ್ಕತ್ತದ. ಆವರಣ ಆಗಿದ್ದಕ್ಕ ಅದು ರಜ್ಜುವಾಗಿ ಕಾಣ್ಲಿಕ್ಕತ್ತದ. ಆವರಣ ಹೋಯ್ತು ಅಂತಂದ್ರೆ ಬ್ರಹ್ಮ ಆಗಿಬಿಡ್ತದ. ಬ್ರಹ್ಮನೇ ಆಗ್ಯದದು. ಆವರಣ ರಹಿತ ಜಡವಸ್ತು ಇದು ಚೇತನವೇ ಬ್ರಹ್ಮ. ಉಪಹಿತ ಚೇತನವೇ ಬ್ರಹ್ಮ. ಅದಕ್ಕೆ ಉಪಹಿತ ಚೇತನ ಯಾಕಾಗ್ಯದದು? ಬ್ರಹ್ಮನೇ ಉಪಹಿತ ಚೇತನ ಯಾಕಾಗ್ಯದ? ಆವರಣ ಆಗಿದ್ದಕ್ಕೆ ಉಪಹಿತ ಚೇತನ ಆಗಿ ಕೂತದದು. ಆವರಣ ಹೋಯ್ತು ಅಂತಂದ್ರೆ ಬ್ರಹ್ಮ ಆಗಿಬಿಡ್ತದೆ. ನಿಮ್ಮ ಅಂತಃಕರಣ ಆಗಿ ಯಾಕೆ ಕುಂತದದು? ಆವರಣ ಆಗಿದ್ದಕ್ಕ. ಆವರಣ ಹೋಯ್ತು ಅಂತಂದ್ರೆ ಬ್ರಹ್ಮನೇ ಆಗ್ತದ. ಹೀಗಾಗಿ ಆ ಬ್ರಹ್ಮ ವಸ್ತುವಿನ ಆವರಣ ಭಂಗ ಆಗಿದ್ದಕ್ಕ ಏನಾಯ್ತಪ್ಪ ಅಂದ್ರ ಅಲ್ಲಿ ನಿಮಗೆ ರಜ್ಜು ಕಂಡ್ರು ಸಹಿತ ಅದು ಬ್ರಹ್ಮನೇ ಅದು. ತಿಳಿದ್ರ? ಅದು ಎಲ್ಲಿತ್ತು ಆವರಣ? ಚೇತನದೊಳಗೆ. ಅದರ ಆವರಣ ರಜ್ಜುವಿನ ಆವರಣ. ಅದು ಎಲ್ಲಿರ್ತದೆ? ರಜ್ಜುವಿನ ಉಪಯುಕ್ತ ಚೇತನ ಅಂದ್ರೆ ಅಧಿಷ್ಠಾನ ಚೇತನದೊಳಗಿತ್ತು. ಅಂತಃಕರಣ ವೃತ್ತಿ ಹೋಗಿ ಆ ಆವರಣವನ್ನು ಭಂಗ ಮಾಡ್ತದ. ಸೈನಿಕರು ಶತ್ರುವಿನಲ್ಲಿಗೆ ಹೋಗಿ ನಾಶ ಮಾಡುವಂತೆ ವೃತ್ತಿಯು ಉಪಯುಕ್ತ ಚೇತನ ಅಂದ್ರೆ ಅಧಿಷ್ಠಾನ ಚೇತನದಲ್ಲಿ ಹೋಗಿ ಆ ಚೇತನದಲ್ಲಿ ಇರುವ ಆವರಣವನ್ನು ಭಂಗ ಮಾಡುತ್ತದೆ. ಆದ್ದರಿಂದ ರಜ್ಜುವಿನ ಸಮಾನಾಕಾರವುಳ್ಳ ಅಂತಃಕರಣ ವೃತ್ತಿಯಿಂದ ರಜ್ಜು ಅವಚ್ಛಿನ್ನ ಚೇತನ ಆವರಣವೇ ಭಂಗವಾಗುತ್ತದೆ. ರಜ್ಜು ಅವಚ್ಛಿನ್ನ ಚೇತನದ ಆವರಣ ಭಂಗ ಆಗದಂತಂದ್ರೆ ರಜ್ಜುವಿನ ಜ್ಞಾನವಾಗುವಾಗ ರಜ್ಜುವಿನ ಬಳಿಗೆ ಹೋಗಿರತಕ್ಕಂತ ನಮ್ಮ ಅಂತಃಕರಣದ ವೃತ್ತಿಯು ರಜ್ಜುವಿನ ಆವರಣವನ್ನೇ ಭಂಗ ಮಾಡಿರುತ್ತದೆ. ಆವರಣವು ರಜ್ಜುವಿನೊಳಗೆ ಇರುವುದಿಲ್ಲ, ಅದು ರಜ್ಜು ಉಪಯುಕ್ತ ಚೇತನದೊಳಗೆ ಇರುತ್ತದೆ. ಆ ರಜ್ಜು ಉಪಯುಕ್ತ ಚೇತನಕ್ಕ ಅದೇನಾಗ್ಯದ ಒಳಗ ಆವರಣ ಕುಂತದಲ್ಲ, ಆ ಆವರಣ ಇದು ಭಂಗ ಮಾಡ್ತದೆ. ಚೇತನದೊಳಗಿರುವ ಆವರಣವನ್ನ ಕಳೆಯುತ್ತದೆ. ವೃತ್ತಿಯಲ್ಲಿ ಯಾವ ಚಿದಾಭಾಸನಿರುವನೋ ಅವನಿಂದ ರಜ್ಜುವು ಪ್ರಕಾಶಿತವಾಗುತ್ತದೆ. ಚಿದಾಭಾಸ ಇದು ಹಗ್ಗ ಅಂತ ಗುರುತಿಸ್ತಾನೆ. ಚಿದಾಭಾಸ ಏನು ಮಾಡುತ್ತಾನೆ ಅಂದರೆ ರಜ್ಜುವನ್ನು ತಿಳಿಯುತ್ತಾನೆ. ಚೇತನವು ಸ್ವಯಂ ಪ್ರಕಾಶವಿರುತ್ತದೆ. ಅದು ಆವರಣ ಭಂಗ ಆಯ್ತು ಅಂತಂದ್ರೆ ಆ ಉಪಯುಕ್ತ ಚೇತನ ಏನಾಗ್ತದ? ಬ್ರಹ್ಮ ತಾನೇ ತೋರಿ ಬರ್ತಾನ ರಜ್ಜುವಿನ ರೂಪದಲ್ಲಿ. ಚೇತನವು ಈಗ ರಜ್ಜು ಪ್ರಕಟ ಆಗಬೇಕಾದ್ರ ಬ್ರಹ್ಮನ ಅಸ್ತಿತ್ವನು ಬೇಕು, ಮಾಯೆಯ ಪರಿಣಾಮನು ಬೇಕು. ಅಲ್ಲಿ ಮಾಯೆ ರಜ್ಜುವಿನ ರೂಪದಲ್ಲಿದಳ, ಬ್ರಹ್ಮ ಅದಕ್ಕೆ ಆಸರೆಯಾಗಿ ನಿಂತಾನೆ.
ಅಲ್ಲಿ ಬ್ರಹ್ಮ ಇರ್ಲಿಲ್ಲ ಅಂತಂದ್ರ ರಜ್ಜು ಇರ್ಲಕ್ ಸಾಧ್ಯ ಇಲ್ಲ. ಮತ್ತ ರಜ್ಜು ಇರ್ಲಿಲ್ಲ ಅಂತಂದ್ರ ಬ್ರಹ್ಮ ಪ್ರಕಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ನಿರಾಕಾರದಾನ. ಹೀಗಾಗಿ ನಿಮ್ಗೆ ರಜ್ಜು ಕಂಡದ ಅಂತಂದ್ರ ಅಲ್ಲಿ ಬ್ರಹ್ಮನ ಅಸ್ತಿತ್ವನೂ ಅದ ಮತ್ತ ಮಾಯ ಪರಿಣಾಮ ಹಗ್ಗನೂ ಅದ. ಅಲ್ಲಿ ಇದು ಹಗ್ಗ ಅಂತ ಚಿದಾಭಾಸ ಗುರುತಿಸ್ತಾನ. ಮತ್ತ ಅಲ್ಲೇನ್ ಆವರಣ ಅದ ಆ ಒಂದು ಉಪಯುಕ್ತ ಚೇತನದಾಗ ಆ ಆವರಣವನ್ನ ಈ ಒಂದು ವೃತ್ತಿ ಹೋಗಿ ಭಂಗ ಮಾಡ. ಹಿಂಗೆಲ್ಲ ಹೇಳಿ ಉದಾಹರಣೆ ಕೊಟ್ರು. ಕನ್ನಡಿ ಉದಾಹರಣೆ ಕೊಟ್ರು. ಆ ಕನ್ನಡಿ ಚಿದಾಭಾಸ ಎಲ್ಲಾ ವಸ್ತುಗಳನ್ನ ತಿಳ್ಕೊತಾನ. ಆದ್ರ ಹೊಳ್ಳಿ ಅದೇ ಕನ್ನಡಿ ಬೆಳಕು ಸೂರ್ಯನ ಮೇಲೆ ಹಾಕಿದ್ರ ಆ ಬೆಳಕಿನಾಗ ಸೂರ್ಯ ಕಾಣಲ್ಲ. ಸೂರ್ಯ ತನ್ನ ಬೆಳಕಿನಾಗ ತಾನು ಕಾಣ್ತಾನ. ಈಗ ಕನ್ನಡಿ ತಗೊಂಡು ನೀವು ಸೂರ್ಯನ ಒಂದು ಕಿರಣ ಕಿಳಿದ್ರಿ ಅಂತಂದ್ರ ಒಂದು ಗುಂಡಾದ ಬೆಳಕು ಮನೆಯೊಳಗೆ ಬೀಳ್ತದ. ಆ ಮನೆಯೊಳಗೆ ಕತ್ತಲೆ ಇರ್ತದಲ್ಲ, ಎಲ್ಲೆಲ್ಲಿ ಆ ಬೆಳಕನ್ನ ನೀವು ತರಿಸಾಡ್ತೀರಿ ಅಲ್ಲಿರುವ ವಸ್ತುಗಳು ನಿಮಗೆ ಕಾಣ್ತಾವ. ಆದ್ರ ಅದೇ ಬೆಳಕು ಹಾಕಿ ಸೂರ್ಯನ ನೋಡ್ತೀನಿ ಅಂತಂದ್ರ ಸೂರ್ಯ ನೋಡೋದಕ್ಕೆ ಆ ಬೆಳಕು ಬೇಕಾಗಿಲ್ಲ. ಸೂರ್ಯ ತನ್ನ ಪ್ರಕಾಶದಿಂದ ತಾನು ಪ್ರಕಟ ಆಗ್ತಾನೆ. ಹಂಗ ನಮ್ಮ ರಜ್ಜುವಿನೊಳಗಿರುವಂತ ಉಪಯುಕ್ತ ಚೇತನ ಏನ್ ಆದಲ್ಲ ಅದು ಸ್ವಯಂ ಪ್ರಕಾಶ ಅದ. ಅದ್ರ ಸಲ ಚಿದಾಭಾಸ ಬೇಕಾಗಿಲ್ಲ. ಚಿದಾಭಾಸ ಬೇಕಾಗಿದ್ದ ಜಡ ವಸ್ತುಗಳನ್ನ ಗುರುತಿಸಬೇಕ. ಆ ಸ್ವಯಂ ಪ್ರಕಾಶವಾದ ಉಪಯುಕ್ತ ಚೇತನ ಏನದಲ್ಲ ಅದು ತಾನೇ ಪ್ರಕಾಶ ಆಗ್ತದೆ. ರಜ್ಜು ತಾನೇ ತೋರಿ ಬರ್ತದೆ. ಯಾವಾಗ ಆವರಣ ಭಂಗ ಆಯ್ತು ಅವಾಗ ರಜ್ಜು ಅದು ತಾನೇ ತೋರಿ ಬರ್ತದೆ. ಯಾಕಂತಂದ್ರೆ ಅಲ್ಲಿ ಉಪಯುಕ್ತ ಚೇತನ ಏನಾಗಿಲ್ಲ, ಆವರಣ ಭಂಗ ಆಗ್ಯದ ವೃತ್ತಿಯಿಂದ. ಹೀಗಾಗಿ ರಜ್ಜು ನೀವು ನೋಡಿರತ್ತೆ, ನೀವು ತಿಳ್ಕೊಂಡಿರಿ. ನೀವು ನೋಡಿರತ್ತೆ ಯಾಕೆ ಅದು ಕಂಡಿಲ್ಲ. ಅಲ್ಲಿ ಆವರಣ ಭಂಗ ಆಗಿದ್ದಕ್ಕ ಅದು ಕಂಡು ಬರ್ಲಿಕ್ಕತ್ತದ. ಎಲ್ಲ ನೀವು ನೋಡಿದೆ ಅಂತ ತಿಳ್ಕೊತೀರಿ. ನೀವು ಏನ್ ಮಾಡ್ತೀರಿ ಅಂದ್ರೆ ಅದರ ಆವರಣ ಭಂಗ ಮಾಡ್ತೀರಿ ಅಷ್ಟೇ. ಅದರ ಸಮಾನಾಕಾರವಾದ ಬೆಳಕು ತಾಳ್ತೀರಿ. ಆವಾಗ ಅಲ್ಲಿ ಆವರಣ ಭಂಗ ಆಗ್ತದ. ಭಂಗ ಆದಾಗ ಏನಾಯ್ತು, ಆ ವಸ್ತು ನಿಮಗ್ ಪ್ರಕಟ ಆಗಿ ಬರ್ತದ, ನಿಮಗ್ ಕಾಣಿಸ್ತದ. ರಜ್ಜು ಕಾಣ್ಲಕತ್ತದ ಅಂತಂದ್ರೆ ಅದರ ಆವರಣ ಭಂಗ ಆಗ್ಯದ. ಎದರಿಂದ ಆಗ್ಯದ? ನಿಮ್ಮ ವೃತ್ತಿಯಿಂದ. ಮತ್ತು ಆವರಣ ಎಲ್ಲಿತ್ತು? ಆ ವಸ್ತುವಿನ ಉಪಯುಕ್ತ ಚೇತನದಲ್ಲಿತ್ತು. ಆ ವಸ್ತುವಿನ ಉಪಯುಕ್ತ ಚೇತನದೊಳಗಿನ ಆವರಣ ಭಂಗ ಆಗ್ಲಿಲ್ಲ ಅಂದ್ರೆ ಆ ವಸ್ತು ನಿಮಗ್ ಕಾಣಂಗಿಲ್ಲ. ನಿಮ್ ಸುತ್ತಮುತ್ತ ಏನೋ ವಸ್ತುಗಳದಾವ ನೋಡ್ರಿ, ಎಷ್ಟರ ವಸ್ತುಗಳದಾವ. ಆ ವಸ್ತುಗಳ ಕಡೆ ನಿಮ್ಗೆ ಲಕ್ಷ್ಯ ಇಲ್ಲ. ಏನಾಗ್ಯದ, ಅಲ್ಲಿ ಆವರಣ ಆಗ್ಬಿಟ್ಟವು. ಅವು ನಿಮ್ಮ ಕಣ್ಣಿಗೆ ಕಾಣಬೇಕಾದ್ರೆ ಮೊದಲ ನಿಮ್ಮ ವೃತ್ತಿ ಆ ವಸ್ತುವಿನ ಮೇಲೆ ಹೋಗಿ ಅಲ್ಲಿ ಬೆಳಕಿತ್ತಂದ್ರೆ ಹೋಗಿ ಅದರ ಸಮಾನ ಆಕಾರ ತಾಳ್ಬೇಕು. ಅದ್ರ ಸಮಾನ ಆಕಾರ ತಾಳಿತು ಅಂದ್ರೆ ಆವರಣ ಭಂಗ ಆಯ್ತು ಅಂದ್ರ, ಆವರಣ ಭಂಗ ಮಾಡಿದ್ರೆ ಆ ವಸ್ತು ನಿಮಗೆ ಕಾಣಿಸ್ತದ. ಆ ವಸ್ತು ಕಾಣಿಸೋದಕ್ಕ ನಿಮ್ಮ ಪ್ರಯತ್ನ ಏನಿಲ್ಲ, ಆವರಣ ಭಂಗ ಮಾಡೋದಷ್ಟೇ. ಆ ವಸ್ತು ತಾನೇ ಕಂಡು ಬರ್ತದ. ವಜ್ರ ತನ್ನ ಬೆಳಕಿನಲ್ಲಿ ತಾನೇ ತೋರಿ ಬರ್ತದ. ಹಂಗ ಏನದ ಅಂತಂದ್ರ ದುನಿಯಾ ಮೇ ನೂರ್ ಹೈ ಅಂಧೇರ್ ನಹಿ ಅಂತ ಒಂದ್ ಕಡೆ ಕೇಳಿರಿಲ್ಲ, ಅಕ್ಕಲ ಇಲ್ಲ ಬೆಳಕೆ ಬೆಳಕದ ಎಲ್ಲಾ ಕಡೆ ಅಂತ. ಅದು ಬೆಳಕು ತಂದು ತಾನೇ ತೋರಿ ಬರ್ತದ. ಬೆಳಕ ತಂದು ತಾನೇ ತೋರಿ ಬರ್ತದ. ಬೇರೆ ಬೆಳಕಿನ ಅವಶ್ಯಕತೆ ಇಲ್ಲ. ಆವರಣ ಭಂಗ ಆಯ್ತು ಅಂತಂದ್ರ ಸಂಶೋಧನೆ ಮಾಡುವಾಗ ಆ ವಸ್ತುವಿಗೆ ಸಂಬಂಧಪಟ್ಟ ವಿಷಯ ಏನಾಗಿರ್ತದ, ಆವರಣ ಆಗಿರ್ತದ. ವಿಜ್ಞಾನಿ ಅದನ್ನು ಸಂಶೋಧನೆ ಮಾಡಿ ಆ ವಿಷಯದ ಮೇಲೆ ಆವರಿಸಿದ ಆವರಣವನ್ನ ತೆಗಿತಾನ. ಅದು ತಂದು ತಾನೇ ಅನುಭವಕ್ಕೆ ಬರ್ತದ. ಆವಾಗ ಚಿದಾಭಾಸ ಇದು ಹಗ್ಗ ಅಂತಾನ. ಹಗ್ಗ ನೀವು ಪ್ರಯತ್ನ ಮಾಡಿ ಅನುಭವಕ್ಕೆ ತಂದುಕೊಂಡಿಲ್ಲ. ನೀವು ಅದು ತಂದು ತಾನೇ ನಿಮ್ಮ ಅನುಭವಕ್ಕೆ ಬಂದದ. ಅದನ್ನು ಗುರುತಿಸೋದಷ್ಟೇ ನಿಮ್ ಕೆಲಸ. ಇದು ಹಗ್ಗ ಅಂತ ಹಿಂಗ್ ಹೇಳ್ತಾರ. ಸ್ವಯಂ ಪ್ರಕಾಶವಿರುತ್ತದೆ. ನೀವು ರಜ್ಜು ಕಾಣ್ಲಿಕ್ಕತ್ತದ ಅಂದ್ರ
ರಜ್ಜು ಉಪಯುಕ್ತ ಚೇತನ ಸ್ವಯಂ ಪ್ರಕಾಶ ಅದ. ಅದು ತಂದು ತಾನೇ ಏನ್ ಮಾಡದ ನಿಮ್ಮ ಅನುಭವಕ್ಕೆ ಬಂದವು. ನೀವು ಅದನ್ನು ಅನುಭವಿಸ್ಲಕ್ ಹೋಗಿಲ್ಲ, ಅದು ತಾನೇ ಬರ್ತದೆ. ಯಾವಾಗ ಬರ್ತದ? ಆವರಣ ಭಂಗ ಆದಾಗ. ಆವರಣ ಎಲ್ಲಿರ್ತದ? ಆ ರಜ್ಜು ಉಪಯುಕ್ತ ಚೇತನದಾಗಿರ್ತದೆ. ರಜ್ಜು ಉಪಯುಕ್ತ ಚೇತನದೊಳಗಿಂದ ಆವರಣ ಭಂಗ ಆದ ಕಾರಣನೇ ನಿಮ್ಗೇನಾಗ್ಯದ? ರಜ್ಜು ತೋರ್ಲಿಕ್ಕತ್ತದ. ಆ ರಜ್ಜು ತೋರ್ಲಿಕ್ಕತ್ತದ. ಅದನ್ನ ನೀವು ಆವರಣ ಭಂಗವಾದ ಚೇತನವೇ ಬ್ರಹ್ಮ ಅಂತಂದ್ರೆ ಅದನ್ನ ನೀವು ಬ್ರಹ್ಮ ಅಂತ ನೋಡಬೇಕು. ಇದು ಸೇರಿ ರಜ್ಜುವಿನ ಸಮಾನಾಕಾರವುಳ್ಳ ಅಂತಃಕರಣ ವೃತ್ತಿಯಿಂದ ರಜ್ಜು ಅವಚ್ಛೇದ ಚೇತನದ ಆವರಣ ಭಂಗವಾಗುತ್ತದೆ. ವೃತ್ತಿಯು ಆವರಣವನ್ನ ಭಂಗಪಡಿಸುತ್ತದೆ. ಆವರಣವು ಚೇತನದಲ್ಲಿ ಇರುತ್ತದೆ. ರಜ್ಜು ಅವಚ್ಛೇದ ಚೇತನದಲ್ಲಿರುವ ಆವರಣವನ್ನ ರಜ್ಜುವಿನ ಸಮಾನಾಕಾರವುಳ್ಳ ಅಂತಃಕರಣ ವೃತ್ತಿಯು ಭಂಗ ಮಾಡುತ್ತದೆ. ವೃತ್ತಿಯಲ್ಲಿ ಯಾವ ಚಿದಾಭಾಸ ಇರುವನೋ ಅವನಿಂದ ರಜ್ಜು ಪ್ರಕಾಶವಾಗುತ್ತದೆ. ಇದು ರಜ್ಜು ಇರುತ್ತದೆ ಅಂತ ಆ ಚಿದಾಭಾಸ ಅದನ್ನು ಗುರುತಿಸ್ತಾನೆ. ಚಿದಾಭಾಸನು ರಜ್ಜುವನ್ನು ತಿಳಿಯುತ್ತಾನೆ ಹೊರತು ರಜ್ಜು ಉಪಯುಕ್ತ ಚೇತನವನ್ನು ತಿಳಿಯುವುದಿಲ್ಲ. ಕಾರಣ ಇವನು ನಿಜವಾದ ಸೂರ್ಯ ಅಲ್ಲ, ಇವ ಕನ್ನಡಿ ಒಳಗಿನ ಸೂರ್ಯ. ರಜ್ಜು ಉಪಯುಕ್ತ ಚೇತನ ಪ್ರತಿಬಿಂಬ ಇದ್ದಂಗ ಚಿದಾಭಾಸ. ರಜ್ಜು ಉಪಯುಕ್ತ ಚೇತನವೇ ಚಿದಾಭಾಸನ ಅರಿವಿಗೆ ಬರುತ್ತದೆ. ಕಾರಣ ತನಗೆ ಸತ್ತೆಯನ್ನು ಕೊಡುವ ಚೇತನವನ್ನು ಅರಿಯಲು ಬರುವುದಿಲ್ಲ. ಏನಿಂಗಂದ್ರ ರಜ್ಜು ಉಪಯುಕ್ತ ಚೇತನವೇ, ಇದು ಬರ್ಕೊಳ್ರಿ. ಹೆಂಗಂದ್ರ ಈ ಶಬ್ದ ಹೆಂಗಂದ್ರ ರಜ್ಜು ಉಪಯುಕ್ತ ಚೇತನವೇ ಚಿದಾಭಾಸನ ಅರಿವಿಗೆ ಬರುತ್ತದೆ. ಕಾರಣ ತನಗೆ ಸತ್ತೆಯನ್ನು ಕೊಡುವ ಚೇತನವನ್ನು ಅರಿಯಲು ಬರುವುದಿಲ್ಲ. ಹಿಂಗಂದ್ರೇನು? ಆವರಣ ಭಂಗ ಆದಾಗ ರಜ್ಜು ಉಪಯುಕ್ತ ಚೇತನವೇ ಚಿದಾಭಾಸನ ಅರಿವಿಗೆ ಬರುತ್ತದೆ. ಆವರಣ ಭಂಗ ಆದಾಗ ಇದು ರಜ್ಜು ಅಂತ ಚಿದಾಭಾಸ ತಿಳ್ಕೊತಾನಲ್ಲ, ತಿಳ್ಕೋಬೇಕಾದ್ರ ಅಲ್ಲಿ ಚಿದಾಭಾಸ ಹೋಗಿ ಆ ರಜ್ಜು ಉಪಯುಕ್ತ ಚೇತನವನ್ನ ನೋಡ್ಲಿಕ್ಕಿಲ್ಲ. ಇದು ಹಗ್ಗ ಅಂತ ಚಿದಾಭಾಸ ತಿಳ್ಕೊತಾನ ಇಲ್ಲ. ಈಗ ಇದು ಮೆಕ್ಯಾನಿಸಮ್ ಹೆಂಗದಂದ್ರ, ಈಗ ವೃತ್ತಿ ಹೋಗಿ ಆವರಣ ಭಂಗ ಮಾಡ್ತದೆ. ಎಲ್ಲಿತ್ತು? ರಜ್ಜು ಉಪಯುಕ್ತ ಚೇತನದಾಗ ಇತ್ತು. ಆವರಣ ರಜ್ಜು ಉಪಯುಕ್ತ ಚೇತನದಾಗಿತ್ತು. ಹಿಂಗಾಗಿ ನಿಮಗ ಹಗ್ಗ ಕಾಣ್ತಾ ಇದ್ದಿದ್ದಿಲ್ಲ. ಏನಾಯ್ತಪ್ಪ ಅಂತಂದ್ರ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಅಲ್ಲಿ ರಜ್ಜು ಉಪಯುಕ್ತ ಚೇತನವನ್ನು ಆಶ್ರಯಿಸಿರತಕ್ಕಂಥ ಆವರಣವನ್ನ ನಿಮ್ಮ ವೃತ್ತಿ ಹೋಗಿ ಭಂಗ ಮಾಡಿದ್ಮೇಲ ನಿಮ್ಮ ಚಿದಾಭಾಸ ಏನಂತ ತಿಳ್ಕೊಂಡ? ವೃತ್ತಿ ಭಂಗ ಆದಾಗಲೇ ನಿಮ್ಗೇನ ಗೊತ್ತಾಯ್ತು? ಇದು ಹಗ್ಗ ಅಂತ ಗೊತ್ತಾಯ್ತು. ಇದು ಹಗ್ಗ ಅಂತ ಗೊತ್ತಾಗ್ಯದ ಅಂತಂದ್ರ ಚಿದಾಭಾಸ ಹೋಗಿ ಆ ಉಪಯುಕ್ತ ಚೇತನವನ್ನ, ರಜ್ಜು ಉಪಯುಕ್ತ ಚೇತನವನ್ನ ನೋಡಿ ಇದು ಹಗ್ಗ ಅಂತ ಅಂದಿಲ್ಲವ. ಆ ರಜ್ಜು ಉಪಯುಕ್ತ ಚೇತನವೇ ಚಿದಾಭಾಸನಿಗೆ ಅನುಭವಕ್ಕೆ ಬಂದು ಆವಾಗ ಇವ ಹಗ್ಗ ಅಂದನ. ಇವ ಹಗ್ಗ ಅಂತ ಗುರುತಿಸ್ಬೇಕಾದ್ರ ಇವ ಹೋಗಿ ಆ ಹಗ್ಗವನ್ನ ಇದು ಹಗ್ಗ ಅಂತ ಅನ್ಸಿಲ್ಲ. ಆ ಹಗ್ಗನೇ ಇವನ ಅನುಭವಕ್ಕೆ ಬಂದದ. ಉಪಯುಕ್ತ ಚೇತನ ಇವನ ಅನುಭವಕ್ಕೆ ಬಂದದ್ದಕ್ಕೆ ಇವನಿಗೆ ಹಗ್ಗ ಅಂತ ಜ್ಞಾನ ಆಗ್ಯದ.
ಇವನಿಗೆ ಜ್ಞಾನ ಆಗ್ಬೇಕಾದ್ರ ಅದರ ಹಿಂದಿನ ಉಪಹಿತ ಚೇತನ ಚಿದಾಭಾಸನ ಅರಿವಿಗೆ ಬಂದಿರ್ತದ, ಅದು ಅವನಿಗೆ ಗೊತ್ತಾಗಲ್ಲ. ಹೆಂಗ್ರಿ? ಉಪಹಿತ ಚೇತನ ಅವನ ಅರಿವಿಗೆ ಬಂದದಕ್ಕೆ ಏನಾಯ್ತು, ಅದು ಹಾಗೆ ಹತ್ತು ಬರ್ತಾನೆ. ಒಬ್ಬ ಮಿತ್ರ ಅವನ ಮಿತ್ರ ಎದುರಿಗೆ ಸಿಕ್ಕ ಕೂಡಲೇ ಅವನಿಗೆ ಪ್ರೀತಿಯಿಂದ ಚೆಕ್ಕಿಗೆ ಹಾಕೊಂಡ್ರಿ. ಅವನಿಗೆ ಪ್ರೀತಿಯಿಂದ ಚೆಕ್ಕಿಗೆ ಹಾಕೊಂಡಿರಿ ಅಂತಂದ್ರ ಅವನ ಜೊತೆಗೆ ಅವನೊಳಗಿರುವ ಉಪಹಿತ ಚೇತನನು ಚೆಕ್ಕಿಗೆ ಹಾಕೊಂಡಿರೇ ಇಲ್ಲ. ಮತ್ತೆ ಅವನೊಳಗಿರುವ ಚೈತನ್ಯವನ್ನು ನೀವು ಚೆಕ್ಕಿಗೆ ಹಾಕೊಂಡಿರಿ, ಆ ಚೈತನ್ಯದ ಅರಿವು ನಿಮಗಿಲ್ಲ. ಏನಾಗ್ಯದ, ಆ ಚೈತನ್ಯ ನಿಮ್ಮ ಮಿತ್ರ ಅಂತೇಳಿ ಗೊತ್ತಾದಾಗ, ನೀವು ಅವನನ್ನ ಗುರುತಿಸಿದಾಗ ಆ ಮಿತ್ರ ನಿಮ್ಮ ಅನುಭವಕ್ಕೆ ಬಂದಾನೆ ಹೊರತು ನೀವು ಆ ಮಿತ್ರನನ್ನ ಗುರುತಿಸಿಲ್ಲ. ಇದು ಸೂತ್ರ ತಿಳ್ಕೋರಿ ಅಂತಂದರು. ಆ ಚೈತನ್ಯವೇ ನಿಮ್ಮ ಅನುಭವಕ್ಕೆ ಬಂದದ, ನೀವು ಅವನನ್ನ ಗುರುತಿಸ್ಲಿಕ್ಕಾಗಲ್ಲ. ಅವನ ಭಂಗ ಮಾಡಿದ್ರೆ ಅಷ್ಟೇ. ಅವನು ನಿಮ್ಮ ಅನುಭವಕ್ಕೆ ಬಂದಾಗ ನೀವು ಇವನು ನನ್ನ ಮಿತ್ರ ಅಂತ ಗುರುತಿಸಿದ ಹೊರತು ಆವರಣ ಭಂಗ ಆದ ಕೂಡಲೇ ನಿಮ್ಮ ಪ್ರಯತ್ನದಿಂದ ಆ ಮಿತ್ರ ಅನುಭವಕ್ಕೆ ಬಂದಿಲ್ಲ. ಇದೇ ಹೇಳ್ತಾರ ಅವ್ರ ಸೂತ್ರ. ಆವರಣ ಭಂಗವಾದ ಉಪಹಿತ ಚೇತನವೇ ಚಿದಾಭಾಸನ ಅರಿವಿಗೆ ಬರುತ್ತದೆ. ಆವರಣ ಭಂಗವಾದ ಉಪಹಿತ ಚೇತನವೇ ಚಿದಾಭಾಸನ ಅರಿವಿಗೆ ಬರುತ್ತದೆ. ಯಾಕಂದ್ರೆ ಆ ಉಪಹಿತ ಚೇತನ ಸ್ವಯಂ ಪ್ರಕಾಶ, ಬೇರೆ ಹೊರಗಿನ ಪ್ರಕಾಶದ ಅವಶ್ಯಕತೆ ಇಲ್ಲ. ಹೊರಗಿನ ಪ್ರಕಾಶದ ಅವಶ್ಯಕತೆ ಯಾಕೆ ಬೇಕು ಅಂತಂದ್ರ ಅಲ್ಲಿ ಆವರಣ ಭಂಗವಾಗುವುದಕ್ಕ ಹೊರಗಿನ ಬೆಳಕು ಬೇಕು. ಆದ್ರ ಅದು ತಾನು ಏನದ ಅನ್ನೋದು ಜ್ಞಾನ ನಿಮಗೆ ಮಾಡಿಕೊಡ್ಬೇಕಾದ್ರ ಆ ವಸ್ತುವಿನೊಳಗಿರೋ ಉಪಹಿತ ಚೇತನನೇ ನಿಮ್ಮ ಅನುಭವಕ್ಕೆ ಬರ್ತದ. ಆದ್ರೆ ನೀವು ಅದನ್ನ ಅರಿತೀರಿ ಅಂತ ಅನ್ನೋದು ಸುಳ್ಳು. ಅದೇ ವಾಕ್ಯ ಹೇಳ್ತಾನೆ, ಚಿದಾಭಾಸನು ರಜ್ಜುವನ್ನು ತಿಳಿಯುತ್ತಾನೆಯೇ ಹೊರತು ಉಪಹಿತ ಚೇತನವನ್ನು ತಿಳಿಯುವುದಿಲ್ಲ. ಇವನಿಗೆ ಆ ಉಪಹಿತ ಚೇತನ ಇವನ ಅನುಭವಕ್ಕೆ ಬಂದರೂ ಸಹಿತ ಇವನು ಬುದ್ಧಿ ಏಟು ಇದು ರಜ್ಜು ಅಂತ ತಿಳ್ಕೊತಾನೆ ಹೊರತು ರಜ್ಜು ಉಪಹಿತ ಚೇತನ ಅಂತ ತಿಳ್ಕೊಳಂಗಿಲ್ಲ. ಇವನ್ ಕೆಲಸ ಇಷ್ಟೇ. ವಸ್ತುವನ್ನು ನೋಡಿದಾಗ ಇವನ ದೃಷ್ಟಿ ವಸ್ತುವಿನ ಮೇಲೆ, ಉಪಹಿತ ಚೇತನದ ಮೇಲೆ ಇಲ್ಲ. ಆ ಸಾಮರ್ಥ್ಯ ಅವನಿಗಿಲ್ಲ. ಉಪಹಿತ ಚೇತನನೇ ಎದುರಿಗದ, ಆದ್ರೆ ಅವನಿಗೆ ಬರೀ ಒತ್ತು ಕಾಣ್ಲಕತ್ತದ. ಬಂಗಾರದ ಬಂಗಾರನೇ ಎದುರಿಗದ, ಆದ್ರೆ ಅವನಿಗೆ ಕಾಣ್ತಾ ಇಲ್ಲ. ನೆಕ್ಲೆಸೇ ಕಾಣ್ಲಕತ್ತ, ಡಿಸೈನ್ ಕಾಣ್ಲಕತ್ತದ, ಕಲರ್ ಕಾಣ್ಲಕತ್ತ. ಅವನಿಗೆ ಅಷ್ಟೇ ಡಿಸೈನ್ ಕಲರ್ ನೋಡೋದ್ರ ಮಟ್ಟಿಗೆ ಅವಂದು ಸಾಮರ್ಥ್ಯ. ಅದರ ಹಿಂದಿನ ಬಂಗಾರ ನೋಡೋದಕ್ಕೆ ಅದಕ್ಕೆ ಆಗಂಗಿಲ್ಲ ಚಿದಾಭಾಸನಿಗೆ. ಆ ನೆಕ್ಲೆಸ್ಸಿನ ಜೊತೆಗೆ ಬಂಗಾರ ನಿಂತದ ಇಲ್ಲ ಅವನ ಎದುರ. ಆ ಬಂಗಾರ ಕಂಡದಿಗೆ ನೆಕ್ಲೆಸ್ ಕಂಡದ, ಏನು ಬಂಗಾರ ಕಾಣ್ಲಾರ್ದೆ ನೆಕ್ಲೆಸ್ ಕಂಡದ್ರಿ ಅವನಿಗೆ? ಬಂಗಾರ ಕಂಡದಕ್ಕೆ ಆ ಬಂಗಾರದೊಳಗಿನ ಡಿಸೈನ್ ನೆಕ್ಲೆಸ್ ಅದು ಕಾಣ್ಲಿಕ್ಕತ್ತದ. ಆದ್ರ ಆ ಚಿದಾಭಾಸನಿಗೆ ಬಂಗಾರದ ಆಭರಣ ಕಾಣ್ಲಿಕ್ಕತ್ತದೆ ಹೊರತು ಬಂಗಾರ ಕಾಣುವ ಶಕ್ತಿ ಇಲ್ಲ.
ಆ ನೆಕ್ಲೆಸಿನ ಮೇಲೆ ಆವರಣ ಆಗಿತ್ತು, ಅದ್ರದ್ದು ಉಪಯುಕ್ತ ಚೇತನದೊಳಗೆ ಆವರಣ ಆಗಿತ್ತು. ಆದ್ರೆ ಆವರಣ ಏನಾಯ್ತು? ಭಂಗ ಆಯ್ತು. ಸೃಷ್ಟಿ ಹೋಗಿ ಅದರ ಆವರಣ ಭಂಗ ಮಾಡಿದ್ಮೇಲೆ ಆ ಬಂಗಾರನೇ ಇವನಿಗೆ ತೋರಿ ಬರ್ಲಕತ್ತದ. ಆದ್ರ ಆ ಬಂಗಾರ ತೋರಿ ಬರ್ಲಕತ್ತದ ಅಂದ್ರೆ ಇವ ಏನ್ ಮಾಡ್ಲಕತ್ತಾನ? ಬಂಗಾರ ನೋಡುವಲ್ಲ, ಇವನೇನ್ ಮಾಡ್ಲಕತ್ತಾನ? ನೆಕ್ಲೆಸ್ ಅನ್ನ ಅಷ್ಟೇ ನೋಡ್ಲಕತ್ತಾನ. ಅದಕ್ಕೆ ರಜ್ಜು ಉಪಯುಕ್ತ ಚೇತನವೇ ಚಿದಾಭಾಸನ ಅರಿವಿಗೆ ಬರುತ್ತದೆ. ಕಾರಣ ತನಗೆ ಸತ್ಯವನ್ನು ಕೊಡುವ ಚೇತನವನ್ನು ಅರಿಯಲು ಚಿದಾಭಾಸನಿಗೆ ಬರುವುದಿಲ್ಲ ಅಂತಂದ್ರ ಇವನಿಗೆ ಬಂಗಾರ ನೋಡೋ ಸಾಮರ್ಥ್ಯ ಇವನಿಗಿಲ್ಲ. ಬಂಗಾರ ನೋಡ್ಬೇಕಾದ್ರೆ ನೀವು ಬಂಗಾರ ಆಗ್ಬೇಕಂತ, ಅದು ಉಪಯುಕ್ತ ಚೇತನವನ್ನು ನೋಡ್ಬೇಕಾದ್ರೆ ನೀವು ಉಪಯುಕ್ತ ಚೇತನರಾಗಿ ನೋಡಿದ್ರೆ ಅದು ಉಪಯುಕ್ತ ಚೇತನ. ಎಲ್ಲ ವಸ್ತು ಬ್ರಹ್ಮನೇ ಆಗ್ಯಾನ ಅಂತಂದ್ರೆ ಬ್ರಹ್ಮದ ವಿವರ್ತನೆ ಆದ ಇಲ್ಲ, ಎಲ್ಲರೂ ಬ್ರಹ್ಮದ ವಿವರ್ತ. ಹಗ್ಗ ತಾನು ಹಗ್ಗವಾಗಿ ಉಳಿದು ಹಾವಿನ ಆಕಾರ ತಾಳೆ, ಬ್ರಹ್ಮದ ವಿವರ್ತನೆ ಅದ. ಎಲ್ಲ ಓಟು ಬ್ರಹ್ಮದ ವಿವರ್ತನೆ ಅದ. ಬ್ರಹ್ಮದ ವಿವರ್ತ ಇದ್ದಾಗ ಆ ವಿವರ್ತವನ್ನು ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕ? ಬ್ರಹ್ಮನ ಒಂದು ನೋಡ್ಲಿಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಆವರಣ. ಅಂದ್ರೆ ನಾವು ಬ್ರಹ್ಮಚೇತನ ಆಗಿರೋದಿಲ್ಲ, ನಾವು ಪಕ್ಷಿ ಚೇತನ ಆಗಿರೋದಿಲ್ಲ. ನಮ್ಮ ದೃಷ್ಟಿ ಏನದ? ಚಿದಾಭಾಸನ ದೃಷ್ಟಿಯಿಂದ ನೋಡ್ಲಕತ್ತೀವಿ. ನಮ್ಮದು ಸಾಕ್ಷಿ ಚೇತನದ ದೃಷ್ಟಿಯಿಂದ ನೋಡಿದ್ರ ಅಲ್ಲಿ ರಜ್ಜು ಉಪಯುಕ್ತ ಚೇತನ ಕಾಣ್ತದ. ಚಿದಾಭಾಸನ ದೃಷ್ಟಿಯಿಂದ ನೋಡಿದ್ರೆ ನಮಗಲ್ಲಿ ರಜ್ಜು ಕಾಣ್ತದೆ. ಹೆಂಗ್ ಮಾಡ್ತೀರಿ? ಯಥಾ ದೃಷ್ಟಿ ತಥಾ ದೃಷ್ಟಿ. ಆವರಣ ಭಂಗ ಆದ್ಮೇಲೆ ಆ ಒಂದು ವೃತ್ತಿ ಉಪಯುಕ್ತ ಚೇತನ ಏನಾಗಕತ್ತದ? ಚಿದಾಭಾಸನ ಅನುಭವಕ್ಕ ಅದೇ ಬರ್ಲಕತ್ತದ. ಆವಾಗ ಇವನಿಗೆ ಏನು ನೋಡೋ ಸಾಮರ್ಥ್ಯ ಅದ? ವಸ್ತುವನ್ನು ನೋಡೋ ಸಾಮರ್ಥ್ಯ. ನೋಡೋ ಸಾಮರ್ಥ್ಯ ಆ ವಸ್ತುವಿನೊಳಗಿರ್ತಕ್ಕಂಥ ಉಪಚೇತನವನ್ನು ನೋಡುವಂತ ಸಾಮರ್ಥ್ಯ ಅವನಿಗೆ ಇಲ್ಲ. ಆದ ಕಾರಣ ವಸ್ತು ದೃಷ್ಟಿ ನಮಗೆ ತೋರ್ತದೆ. ಉಪಯುಕ್ತ ಚೇತನವನ್ನ ನಾವು ಉಪಯುಕ್ತ ಚೇತನವಾಗಿ ನೋಡ್ಬೇಕು. ಈಗ ಪರಮಾತ್ಮನೇ ನಮ್ಮ ಎದುರಿಗೆ ಬಂದು ನಿಂತಾನ. ಪರಮಾತ್ಮ ನಮ್ಮ ಎದುರಿಗೆ ಬಂದು ನಿಂತಾನ. ಏನೆಲ್ಲ ಕೊಡ್ಲಕ್ ತಯಾರದ, ಏನೆಲ್ಲ ಕೊಡ್ಲಕ್ ತಯಾರದ. ನಮ್ಗೇನ್ ಬೇಕು? ಬೀಡಿ ಬೇಕಾಗಿದೆ. ನಮ್ಗೊಂದು ಬೀಡಿ ಬೇಕಾಗಿದೆ. ಇದೆಲ್ಲಕ್ಕೆ ಅರ್ಜೆಂಟ್. ನೀ ಪರಮಾತ್ಮ ಇರೋ, ನೀನೇನೆಲ್ಲ ಕೊಡೋದು ಇರ್ಬೋದು, ಏನಾರ ಇರ್ಬೋದು. ನಮಗೇನ್ ಬೇಕು ಈಗ ಅದು ಕೊಟ್ರೆ ನಮಗ್ ಸಮಾಧಾನಪ್ಪ. ಈಗ ನಮ್ಗೆ ಬೀಡಿ ಬೇಕಾಗಿದೆ. ಬೀಡಿ ಕೊಡು ಅಷ್ಟೇ. ನೀ ಪರಮಾತ್ಮ ಇದ್ರು ತಗೊಂಡು ನನ್ಗೆ ಏನ್ ಮಾಡ್ಲಿ ಅಂತದದು ಚಿದಾಭಾಸ. ಚಿದಾಭಾಸ ನಮಗೆ ಏನ್ ಬೇಕು ಅದು ಕೊಡು ಅಷ್ಟೇ. ನಿನ್ ಬಲ್ಲಿ ಇದ್ದೆಲ್ಲ ಕೊಟ್ರೆ ತಗೊಂಡು ನಾವೇನ್ ಮಾಡಮ್ಮ? ಚಿದಾಭಾಸನ ಕೆಪಾಸಿಟಿ ಅಷ್ಟೇ. ನಮಗೆ ಬೇಕಾದ ನನಗೆ ಏನ್ ಬೇಕಾದ್ರೂ ಬೇಡ. ನಮ್ಮ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಆದ. ಇವರನ್ನು ಉದ್ಧಾರ ಮಾಡಿ ಬಹಳ ಒಂದು ಎತ್ತರದ ಮಟ್ಟದ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಯಾರು ಬಡದಾಡ್ಲಕತ್ತಾರ? ಅಭಿವೃದ್ಧಿ ಅಭಿವೃದ್ಧಿ ಅಂತ ಬಡದಾಡ್ಲಕತ್ತಾರ. ಇವ್ರಿಗೆ ಬಹಳ ಎತ್ತರ ಜೀವಿಗಳನ್ನು ಮಾಡೋಣ, ದೇವತಾ ಪುರುಷರನ್ನಾಗಿ ಮಾಡೋಣ, ನಂಬರ್ 1 ಜಗತ್ತಿನೊಳಗೆ ನಂಬರ್ 1 ಮಾಡಮ್ ನಮ್ಮ ದೇಶ
ಅಂತಂದ್ರ ಇನ್ನ ಡೆವಲಪ್ಮೆಂಟ್ ಹಾಳಾಗ ಅದ್ ತಗೊಂಡ್ ನಮ್ಗೇನ್ ಮಾಡೋದು, ದೇಶ ತಗೊಂಡ್ ನಮ್ಗೇನ್ ಮಾಡೋದ, ಭಾಷೆ ತಗೊಂಡ್ ನಮ್ಗೇನ್ ಮಾಡೋದ, ನಮಗ್ ಬೇಕು ಸಗಣಿ. ನಾವು ಸಗಣಿ ಹುಳಗಳು ಮೆಜಾರಿಟಿಯಲ್ಲಿ. ಮೆಜಾರಿಟಿ ಯಾವುದು ಜಾಸ್ತಿ ಇರ್ತದೋ ಅದರದೇ ಸರ್ಕಾರ. ನಮಗ್ ಬೇಕು ಸಗಣಿ ಅಷ್ಟೇ. ನಮಗ್ ಏನ್ ಬೇಕು ಅದು ಕೊಡು ಸಾಕು. ಓದದ್ದೆಲ್ಲ ನಿನ್ ಡೆವಲಪ್ಮೆಂಟ್ ನಿನ್ ಬಲ್ಲೇ ಇಡುವ. ಪರಮಾತ್ಮನಿಗೆ ಹಿಂಗ್ ಮಾಡೋ ಟೈಮ್ ಒಳಗೆ ನಿಮ್ಮ ಪಾಡು ಏನದು? ನಮಗೇನ್ ತಿನ್ಲಕ್ಕ ಕೂಡಿಲಕ್ಕ ಒಂದಿಷ್ಟು ಏನೋ ಹೊಟ್ಟಿ ಬಟ್ಟಿಗೆ ಏನ್ ಬೇಕಾದ್ರೆ ಮಾಡ್ಬಿಟ್ರೆ ಸಾಕು. ಓದದ್ದೆಲ್ಲ ದೇಶದ ನಾವೇನ್ ಮಾಡೋಣಂತ ಸಗಣಿ ಒಳಗಳು. ಅದನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಇವ್ರಿಗೆ ಏನ್ ಬೇಕು ಅದನ್ನು ಒಟ್ಟು ಓಟ್ ತಗೋಬೇಕನ್ನವರು ಒಂದು ಪಕ್ಷದವ್ರು ಬಹಳ ಚಂದ ತಿಳ್ಕೊಂಡಾರ. ಅವ್ರು ಮಾಡೋದ್ ತಪ್ಪದೇನ್ರಿ, ಪಬ್ಲಿಕ್ ಏನ್ ಬೇಕು ಅಂತ ತಿಳ್ಕೊಂಡು ಕೊಟ್ಟು ಬಿಡ್ತಾರ. ಅವ್ರು ಹೋಗಲ್ಲ ವಿಧಾನಸಭಾ ಪಾರ್ಲಿಮೆಂಟ್ ಮಾರಾಟ ಮಾಡಿ ಆದ್ರೂ ಇವ್ರಿಗೆ ಏನ್ ಬೇಕು ತಿನ್ನಿಸ್ಬಿಟ್ರಾಯ್ತು, ನಮ್ ಸರ್ಕಾರ ಉಳಿತದ. ಒಂದು ಪಕ್ಷದವ್ರು ಸರಿಯಾಗಿ ತಿಳ್ಕೊಂಡು ಅದನ್ನೇ ಮಾಡ್ತಾರ. ಇನ್ನೊಂದು ಪಕ್ಷದವರು ಹಂಗೆಲ್ಲ ಏನ್ ಬೇಕಾದ್ರು ಮಾಡಿದ್ರೆ ನೀವು ಹಾಳಾಗ್ತೀರಿ, ದೇಶನೂ ಹಾಳಾಗ್ತದ, ಚೆನ್ನಾಗಿ ಉಳಿಬೇಕಪ್ಪ, ಚೆನ್ನಾಗಿ ಬೆಳಿಬೇಕಪ್ಪ ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾರ. ಅವ್ರಿಗೆ ಇವರು ಲೈಕ್ ಮಾಡಲ್ಲ. ಅಪ್ಪ ಅಮ್ಮ ಅಂತ ಇಬ್ಬರು ಇರ್ತಾರ. ಮಕ್ಕಳು ಗೊತ್ತಾಗಲ್ಲ, ಏನ್ ಬೇಕದೇ ಬೇಡ್ತಿರ್ತಾವ. ಇಬ್ಬರದಾಗ ಒಬ್ಬರು ಏನ್ ಮಾಡ್ತಾರ, ಮಕ್ಕಳ ಪ್ರೀತಿಗಾಗಿ, ಅಪ್ಪನೋ ಅಮ್ಮನೋ ಮಕ್ಕಳ ಪ್ರೀತಿಗಾಗಿ ಅವು ಏನ್ ಮಾಡ್ತಾವ ಅದೇ ಮಾಡ್ಲಕ್ ಬಿಡ್ತಾರ. ಏನ್ ತಿಂತಾವ ಅದೇ ತಿನ್ಲಕ್ ಬಿಡ್ತಾರ. ಏನ್ ಬೇಡ್ತಾವ ಅದನ್ನೇ ಕೊಡ್ತಾರ. ಅದು ಬೇಡಿದ್ದೆಲ್ಲ ಕೊಟ್ಟು ಮಕ್ಕಳಿಗೆ ಪ್ರಿಯವಾಗದಕ್ಕ ಹೋಗುವಂತವ್ರು ಒಬ್ರು ಇರ್ತಾರ. ಇನ್ನೊಬ್ರು ಏನಿರ್ತಾರ, ಅವಕ್ಕ ಏನ್ ಕೊಡಿಸ್ಬೇಕು ಅದು ಕೊಡಿಸ್ತಾರ, ಬೇಡಿದ್ದೆಲ್ಲ ಕೊಡ್ಸಲ್ಲ. ಅವು ತಿಂತೀನಿ ಅಂದದ್ದೆಲ್ಲ ತಿನ್ಸಲ್ಲ. ಹೇಳಿದ್ದ ಅವು ಏನ್ ಕೇಳ್ತಾವ ಎಲ್ಲ ಓಟು ಅವು ಹೇಳ್ದಂಗೆ ಕೇಳಲ್ಲ. ಹಿಂಗ ಆದ್ರ ಹಾಳಾಗಿ ಹೋಗ್ತೀರಿ. ಚೆನ್ನಾಗಿರ್ಬೇಕು ಅಂತಂದ್ರ ಈ ರೀತಿ ಇರಬೇಕು ಅಂತ ಅವ್ರಿಗೆ. ಚೆನ್ನಾಗಿರ್ಬೇಕಂದ್ರೆ ಹೆಂಗಿರ್ಬೇಕಂತ ಅವ್ರಿಗೆ ಪಕ್ಕ ಗೊತ್ತದ. ಜಗತ್ತನು ಚಂದ ಇರ್ಬೇಕು, ನಮ್ ದೇಶನು ಚಂದ ಇರ್ಬೇಕು, ಜನನು ಚಂದ ಇರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಹೆಂಗಿರ್ಬೇಕಂತ ಪಕ್ಕ ಗೊತ್ತದ. ಹಿಂಗಾದ್ರೆ ಚೆನ್ನಾಗಿರ್ತದ. ಒಬ್ರು ಕ್ವಾಲಿಟಿ ಸಲುವಾಗಿ ಫೈಟ್ ಮಾಡ್ತಿರ್ತಾರ. ಕ್ವಾಲಿಟಿ ಸಲುವಾಗಿ ಯಾರು ಫೈಟ್ ಮಾಡ್ತಿರ್ತಾರ ಅವ್ರಿಗೆ ವೇಸ್ಟ್ ನನ್ ಮಕ್ಕಳು ಅಂತಾರೆ. ಅವ್ರು ಸಗಣಿ ಒಳಗವರು ಕೆಲ್ಸಕ್ಕೆ ಹೋಗ್ಲಾರ್ದವ್ರು ಅಂತಾರ. ವೇಸ್ಟ್ ಅಂತ ನಮ್ಗೆ ಏನ್ ಮಾಡೋದು, ದೇಶ ಡೆವಲಪ್ ಆಗೋದು ತಗೊಂಡು ನಮ್ಗೇನ್ ಮಾಡೋದು? ನಮ್ಮ ಡೆವಲಪ್ಮೆಂಟ್ ಮುಂಜಾನೆ ಸಂಜೆ ತನಕ ತಿನ್ಲಕ್ಕ ಕುಡಿಲಕ್ಕ ಏನಾರ ಕೊಟ್ರ ಅದು ಲೆಕ್ಕಪ್ಪ. ಹಂಗ ಇಲ್ಲೇನದ, ಪರಮಾತ್ಮನೇ ಎದುರಿಗೆ ನಿಂತಾನೆ. ಉಪಯುಕ್ತ ಚೇತನ ಎದುರಿಗೆ ಬಂದದ, ಪ್ರಕಟ ಆಗಿ ಎದುರಿಗೆ ಬಂದವ. ಬಂದ ಹೊತ್ನಾಗ ಏನಾಗ್ಯದ, ಈ ಚಿದಾಭಾಸಗ ಪರಮಾತ್ಮನ ನೋಡೋ ಶಕ್ತಿ ಇಲ್ಲ. ಇವ ಕೇವಲ ಆ ಪರಮಾತ್ಮನನ್ನ ಹೊರತುಪಡಿಸಿ ಅವನ್ ಏನು ನೋಡ್ಲಕ್ಕತ್ತದ ಆ ನಾಮರೂಪಗಳನ್ನು ಮಾತ್ರ ನೋಡ್ತಾನ. ಜಡ ವಸ್ತುಗಳನ್ನು ಮಾತ್ರ ನೋಡ್ತಾನ. ಚೈತನ್ಯ ನೋಡೋ ಶಕ್ತಿ ಇಲ್ಲ. ಆದ್ರ ಜಡ ವಸ್ತುವನ್ನೇ ಅವನ್ ನೋಡ್ಬೇಕಾದ್ರೂ ಆ ಉಪಯುಕ್ತ ಚೇತನ ಅಲ್ಲಿ ಪ್ರಕಟ ಆಗಿರುತ್ತದ. ಆ ಉಪಯುಕ್ತ ಚೇತನ ಪ್ರಕಟ ಆಗಿದ್ದಕ್ಕೆ ಅವನ ಜಡ ವಸ್ತುವನ್ನು ನೋಡ್ಲಿಕ್ಕೆ ಸಾಧ್ಯ ಅದ. ಆ ಉಪಯುಕ್ತ ಚೇತನದೊಳಗಿರುವ ಆವರಣ ಭಂಗಾಗಿರ್ತದ. ಆವರಣ ಎಲ್ಲಿತ್ತು? ಉಪಯುಕ್ತ ಚೇತನದಾಗಿತ್ತು. ಉಪಯುಕ್ತ ಚೇತನದೊಳಗಿನ ಆವರಣ ಭಂಗ ಆಗಿದ್ದಕ್ಕೆ ಆ ವಸ್ತು ನಮಗ ತೋರಿ ಬರ್ಲಕ್ಕತ್ತದ. ಆವರಣ ಭಂಗ ಆಗಲಿಲ್ಲ ಅಂದ್ರೆ ಆ ವಸ್ತು ನಮಗೆ ತೋರುವುದಿಲ್ಲ. ಮಿತ್ರ ಜೀವಂತದನಂತೇಳಿ ಅವನಿಗೆ ಚೆಕ್ಕಿಗೆ ಹಾಕೊಂಡಿರಿ. ಅವನ್ ಏನಾರ ಹೆಣ ಹೋಗ್ಲಕತ್ತಿದ್ದಂದ್ರೆ ನನ್ನ ಮಿತ್ರ ಅಂತ ಚೆಕ್ಕಿ ಹಾಕೋತೀರೇನ್ರಿ? ಮಿತ್ರ ಅಂತಕ್ಕಂಥ ಒಂದು ಭಾವ ಚೇತನ ಅಂತಕ್ಕಂಥ ಅಲ್ಲ ಪರಮಾತ್ಮ.
ಈಗ ಮಿತ್ರ ಆಗ್ಯಾನ ಏನಾಗ್ಯಾನ ಅದರಿಂದ ಚೇತನ ಇಲ್ಲ ಅಂತಂದ್ರ ಮಿತ್ರನ ಹೆಣ ಅಷ್ಟೇ ಮಿತ್ರ ಅಲ್ಲ. ಈ ಪ್ರಕ್ರಿಯೆಯನ್ನ ಇನ್ನ ಚೆನ್ನಾಗಿ ಬಿಡಿ ಹೇಳ್ತೀವಿ. ಈಗ ಸದ್ಯ ಇದನ್ನ ತಿಳ್ಕೊಳ್ಳೋ ಶಕ್ತಿ ನಿಮಗಿಲ್ಲ, ಅದನ್ನು ಇದೊಂದು ಮುನ್ಸೂಚನೆ ಕೊಟ್ಟಿವಿ, ಮುಂದಿಂದು ಭಾಗ ಹೇಳ್ತೀವಿ ಕೇಳ್ರಿ. ಈ ವಿಷಯ ಇನ್ನ ನಿಮಗ ಅಂತಃಕರಣ ಹದ ಆಗಿಲ್ಲ, ಇನ್ನ ಪೂರ್ತಿ ಇದು ತಿಳಿದಿಲ್ಲ ನಿಮಗ ಅಂತ ಹೇಳ್ತಾರ. ಅವ್ರು ಎಷ್ಟು ಸೂಕ್ಷ್ಮವಾಗಿ ಹೋಗ್ಯಾರ, ಎಷ್ಟು ಸೂಕ್ಷ್ಮವಾಗಿ ತಿಳ್ಕೊಂಡಾರ, ಯಾವಾಗ ಹೇಳ್ಬೇಕು, ಎಲ್ಲಿ ಹೇಳ್ಬೇಕು, ಅದು ಹೇಳೋದಕ್ಕಿಂತ ಮೊದಲು ಏನೇನು ಹೇಳಿ ಇವರಿಗೆ ತಯಾರು ಮಾಡಿ ಈ ವಿಷಯ ಹೇಳ್ಬೇಕು ಅನ್ನೋದು ಎಷ್ಟು ಚಂದ ಹೆಣದಾಗ ಅವ್ರು ಗೊತ್ತದಾರೆ. ಎಷ್ಟು ಚಂದ ಹೆಣದಾರ. ಈ ಸದ್ಯ ನಿಮಗೆ ತಿಳಿಯಂಗಿಲ್ಲ. ಇದು ನಿಮ್ಮ ಅಲ್ಲಿ ಒಳಗ ಒಂದು ಅಂತಃಕರಣ ಅಂತಾದ, ಆ ಅಂತಃಕರಣದ ಹಿಂದ ಒಂದೇನದ ಸಾಕ್ಷಿ ಚೇತನ ಅದ, ಉಪಯುಕ್ತ ಚೇತನ ಅದ. ಆ ಉಪಯುಕ್ತ ಚೇತನ ಆದಂತ ನಿಮ್ಮ ಅಂತಃಕರಣ ಕೆಲಸ ಮಾಡ್ಲಿಕ್ಕತ್ತದ. ನಿಮ್ಮ ಮಿತ್ರನೊಳಗ ಚೈತನ್ಯ ಆದಂತ ಹೇಳಿ ನೀವು ಅವನಿಗೆ ಚೆಕ್ಕಿಗೆ ಹಾಕೊಂಡಿರಿ. ಅಕಸ್ಮಾತ್ ಆ ಮಿತ್ರನ ಹೆಣ ಇತ್ತು ಅಂತಂದ್ರದಕ್ಕೆ ನೀವು ಚೆಕ್ಕಿಗೆ ಹಾಕೊಳ್ಳಲ್ಲ, ಯಾಕಂದ್ರೆ ಅಲ್ಲಿ ಉಪಯುಕ್ತ ಚೇತನ ಇಲ್ಲ. ನೀವು ಚೇತನವನ್ನು ಚೆಕ್ಕಿಗೆ ಹಾಕೊಂಡಿರೋ ಏನು ಹೆಣಕ್ಕೆ ಚೆಕ್ಕಿಗೆ ಹಾಕೊಂಡಿರಿ. ನೀವು ಹೆಣಕ್ಕೆ ಚೆಕ್ಕಿಗೆ ಹಾಕೊಂಡಿದ್ದೆ ಖರೆ ಇತ್ತು ಅಂತಂದ್ರೆ ಚೇತನ ಇರ್ಲಾರ್ದಂತ ಹೆಣಕ್ಕೂ ಚೆಕ್ಕಿಗೆ ಹಾಕೋಬೇಕಿತ್ತು ನೀವು. ಚೇತನದ್ದೇ ಕೆಲಸದ ಇದು. ನೀವು ಚೇತನವಾಗಿ ಆ ಚೇತನವನ್ನ ಚೆಕ್ಕಿಗೆ ಹಾಕೊಂಡಿರಿ. ಮಿತ್ರ ಅಂತೇಳಿ ಅವನಿಗೆ ಚೆಕ್ಕಿಗೆ ಹಾಕೊಂಡಿರಿ. ಅಕಸ್ಮಾತ್ ಅಲ್ಲಿ ಚೇತನ ಇರ್ಲಿಲ್ಲ ಅಂತಂದ್ರ ನೀವು ಏನ್ ಮಾಡ್ಬಿಡ್ತೀರಿ, ಅದು ಜಡ ವಸ್ತು ಆದ ಅಂತ ಹೇಳಿ ಅದಕ್ಕೆ ಚೆಕ್ಕಿಗೆ ಹಾಕೊಳಕ್ ಹೋಗಂಗಿಲ್ಲ, ಅಮಂಗಲ ವಸ್ತು ಆದಂತ. ಹಂಗ ಇಲ್ಲಿ ಏನದಪ್ಪ ಅಂದ್ರೆ ನಿಮ್ಮ ಅಂತಃಕರಣದ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಆ ರಜ್ಜುವಿನ ಸಂಬಂಧ ಮಾಡಿ, ರಜ್ಜುವಿನ ಸಂಬಂಧ ಮಾಡಿದಾಗ ಆ ರಜ್ಜುವಿನಲ್ಲಿ ಸಾಕಷ್ಟು ಪ್ರಕಾಶ ಇತ್ತು, ತಿಮಿರಾದಿ ದೋಷಗಳಿರ್ಲಿಲ್ಲ, ಕಣ್ಣು ಸರಿಗಿರ್ಬೇಕು, ಬೆಳಕುನು ಸರಿಗಿರ್ಬೇಕು. ಆವಾಗ ಏನಾಗ್ತದಂತಂದ್ರ ಆ ರಜ್ಜುವಿನ ಆವರಣ ಭಂಗವಾಗುತ್ತದೆ ಅಂತಂದ್ರ ಆವರಣ ರಜ್ಜುವಿನಲ್ಲಿರುವುದಿಲ್ಲ. ಆವರಣ ರಜ್ಜು ಉಪಯುಕ್ತ ಚೇತನದಲ್ಲಿರುತ್ತದೆ. ಆವರಣ ಅಂದ್ರೆ ಅವಿದ್ಯೆ, ಮಾಯೆ, ಅಜ್ಞಾನ. ಆ ರಜ್ಜು ಉಪಯುಕ್ತ ಚೇತನದ ಆವರಣ ಭಂಗ ಆಗೋದಕ್ಕೆ ಸ್ಥೂಲವಾಗಿ ನಾವೇನಂತೀವಿ, ರಜ್ಜುವಿನ ಆವರಣ ಭಂಗವಾಗುತ್ತದೆ ಅಂತೀವಿ. ಹೀಗಾಗಿ ರಜ್ಜು ಉಪಯುಕ್ತ ಚೇತನದೊಳಗಿನ ಆವರಣ ಭಂಗವಾದ ಕ್ಷಣವೇ ಅದೇನಾಯ್ತು, ಆ ಉಪಯುಕ್ತ ಚೇತನವೇ ರಜ್ಜುವಿನ ರೂಪದಲ್ಲಿ ಚಿದಾಭಾಸನ ಅನುಭವಕ್ಕೆ ಅರಿವಿಗೆ ಬರುತ್ತಿದೆ. ಆವಾಗ ಇವನೇನಂತಾನ, ಓ ಇದು ಹಗ್ಗ ಅಂತಾನ. ಇವ ಹಗ್ಗವನ್ನ ನೋಡಿ, ಉಪಯುಕ್ತ ಚೇತನವನ್ನ ನೋಡಿ ಇವ ಹಗ್ಗ ಅಂತ ಇವನಿಗೆ ಹೇಳೋದಕ್ಕ ಶಕ್ತಿ ಇಲ್ಲ. ಉಪಯುಕ್ತ ಚೇತನವೇ ರಜ್ಜುವಿನ ಜೊತೆಗೆ ಬಂದು ಮುಂದೆ ನಿಂತದ. ಬಂಗಾರನೇ ನೆಕ್ಲೆಸ್ಸಿನ ಆಕಾರದಾಗ ಬಂದು ಮುಂದೆ ಕುಂತದ. ಆಗ ಇವನಿಗೆ ನೆಕ್ಲೆಸ್ ನೋಡಷ್ಟೇ ಶಕ್ತಿ ಆದ ಹೊರತು ಬಂಗಾರ ನೋಡೋಷ್ಟು ಶಕ್ತಿ ಇಲ್ಲ ಇವನಿಗೆ. ಹಿಂಗಾಗಿ ಏನಂತಾನ, ಓ ಇದು ನೆಕ್ಲೆಸ್ಸು ಅಂತಾನೆ, ಓ ಇದು ರಜ್ಜು ಅಂತಾನೆ. ರಜ್ಜು ಅಂತಂದ್ರ ನೆಕ್ಲೆಸ್ ಇದ್ದಂಗ, ರಜ್ಜು ಉಪಯುಕ್ತ ಚೇತನ ಅಂದ್ರ ಬಂಗಾರ ಇದ್ದಂಗ. ಅವ ಬಂಗಾರ ಅಂತ ಅನ್ನಂಗಿಲ್ಲ, ಯಾಕಂದ್ರೆ ಬಂಗಾರವನ್ನು ನೋಡುವ ಶಕ್ತಿ ಅವನಿಗಿಲ್ಲ, ಅವನು ನೋಡಕ್ಕಾಗಲ್ಲ. ಅದಕ್ಕ ನಿಮಗ ಏನೇನು ಕಣ್ಣಿಗೆ ಕಾಣ್ಲಕತ್ತವ, ಏನೇನು ನಿಮ್ಮ ಅನುಭವಕ್ಕೆ ಬರ್ಲಕತ್ತವ, ಅವೆಲ್ಲ ಆ ಪರಮಾತ್ಮನ ಪ್ರೇರಣೆಯಿಂದಲೇ ನಿಮ್ಮ ಅನುಭವಕ್ಕೆ ಬರ್ಲಿಕ್ಕತ್ತವ. ನೀವು ಪ್ರಯತ್ನ ಮಾಡಿರ್ಬಹುದು, ನೌಕರಿ ಮಾಡೋದಕ್ಕ ನೀವು ಪ್ರಯತ್ನ ಮಾಡಿರ್ಬಹುದು. ನೀವು ಪ್ರಯತ್ನ ಮಾಡಿರತ್ತ ನೌಕರಿ ಸಿಕ್ಕಿಲ್ಲ. ಆ ನೌಕರಿ ಹೆಂಗ್ ಬಂದದ? ತಾನಾಗೆ ಬಂದದ. ಒಂದು ವರ ಬಂದಾಗ ಆ ಕನ್ನೆ ಆ ವರನ ಮುಂದ ಕುಳಿತು ಸಿಂಗಾರ ಮಾಡ್ಕೊಂಡು ಕೂತಾವಲ್ಲ, ಈಕೆ ಸಿಂಗಾರ ಮಾಡ್ಕೊಂಡದಕ್ಕೆ ವರ ಒಪ್ಪಿಲ್ಲ. ಆ ವರ ಹೆಂಗ್ ಗೊತ್ತಾನ? ತಾನೇ
ಒಪ್ಪೇನ ತಿಳಿಲಕತ್ತದಿದು. ಯಾಕಲೇ ಮಗನೇ ಈಟ್ ಸಿಂಗಾರ ಮಾಡ್ಕೊಂಡು ಕೂತೀನಿ, ನನಗೆ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ಕೇಳಕ್ ಬರ್ತದೇನಲ್ವ? ಅವ ತಾನೇ ಒಪ್ತಾನ. ಎಷ್ಟು ಖರ್ಚು ಮಾಡ್ಕೊಂಡು ಕೂತೀನಿ ಗೊತ್ತಾ? ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಣ ಮೇಕಪ್ ಮಾಡ್ಕೊಂಡು ಕೂತೀನಿ, ನನ್ನ ರೊಕ್ಕೆಲ್ಲ ವೇಸ್ಟ್ ಆಯ್ತು, ನೀ ತುಂಬ ಕೂತ್ರೆ ಏನಿದು ಅಲ್ಲಕ್ ಬರ್ತದೇನೋ? ಅವ ತಾನೇ ಒಪ್ಪಬೇಕು. ಹಂಗ ಇದು ಉಪಯುಕ್ತ ಚೇತನದ ಕೆಲಸ ಏನದ, ಚೈತನ್ಯದ ಕೆಲಸ. ಅದಕ್ಕಾಗಿ ಏನೇನು ಹೇಳ್ತಾಳ ಅಕ್ಕಮಾದೇವಿ, 108 ರೀತಿಯಲ್ಲಿಂದ ನಿನಗೆ ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಆದ್ರೂ ನೀನು ಒಲಿಸೋದು ನನ್ನ ಕೈಯಾಗಿಲ್ಲಪ್ಪ, ನಾನು ಮಾತ್ರ ಬಿಡಂಗಿಲ್ಲ, ನಾನು ಏನ್ ಮಾಡ್ಬೇಕು ನಾ ಮಾಡ್ಕೊತಿರ್ತೀನಿ, ನೀ ಯಾವಾಗರೇ ಒಲಿ, ನೀ ಒಲಿದಾಗ ಒಲಿ, ನಿನ್ನ ಒಲಿಸುವುದು ಎನ್ನ ಅಳವಲ್ಲ. ಅಕ್ಕಮಾದೇವಿ ಹೇಳ್ತಾಳ. ಮತ್ತೆ ನಾನು ಏನೇನೋ ಮಾಡ್ತೀನಿ, ಪೂಜೆ ಪಾಠ ಎಲ್ಲ ಮಾಡ್ತೀನಿ ಅಂತ ಹೇಳ್ತೀನಿ, ನೀ ನನಗೆ ಒಲಿ ಅಂತಂದ್ರ ನಿನ್ನ ಒಲಿಸೋದು ನನ್ನ ಕೈಯಾಗಿಲ್ಲ, ಒಲಿಯೋದು ನಿನ್ ಕೈಯಾಗದ. ಶಿವಕಾರಣ ಶಿವನ ಕೈಯಾಗದ. ನಮ್ಮ ಸಾಧನೆ ಚಾಟಿ ಏಟಿಗೆ ಬಂದು ಏನ್ ಬೇಕು ಕೇಳು ಎಲ್ಲ ಕೊಡ್ತೀನಿ ಅಂತ ಅವ ನಿಂದ್ರಂಗಿಲ್ಲ. ತಾವು ಬರುವಾಗ ಬರ್ತಾನ, ನಾವು ಎಲಿಜಿಬಲ್ ಆಗಿರ್ಬೇಕಷ್ಟೇ. ಮದುವೆ ಆಗೋದಕ್ಕೆ ಅಲ್ರಿ ಮತ್ತೊಂದು ಮಾತಂತಾದ್ರೆ ಅಕ್ಕ ಮನೆ ಒಲಿಯದೇ ನಾ ಬಿಡುವುದಿಲ್ಲ ಅಂತ ಕೆಲಸ, ನನ್ನ ಕೆಲಸವನ್ನು ನಾ ಮಾಡ್ಕೊತಿರ್ತೀನಿ. ನನಗೆ ನೀವು ಒಲಿದಿಲ್ಲ ಅಂತಂದ್ರು ನಾನು ಬಿಡಂಗಿಲ್ಲ, ಹಂಗೆ ನಾ ಕೆಲಸ ಮಾಡ್ಕೊತೀನಿ, ನಂದು ಸಾಧನೆ ನಾ ಮಾಡ್ಕೊತಿರ್ತೀನಿ ಅಂತ. ಇಲ್ಲಿ ಇವ್ರು ಹೇಳ್ಬೇಕಾಗಿದ್ದು ಇದೇ ಉದ್ದೇಶ. ಅವೆಲ್ಲ ತಂದೆ ತಾನೇ ಬರ್ತಾವ, ಆವರಣ ಭಂಗ ಆದಾಗ ಅವ್ ತಂದೆ ತಾನೇ ಬರ್ತಾವ. ಟೈಮ್ ಬರ್ಬೇಕು, ಎಲ್ಲ ಅದಕ್ಕೆ ಟೈಮ್ ಬರ್ಬೇಕಂತಿರ್ತೀರಿ ನೋಡು. ಟೈಮ್ ಬರ್ಬೇಕು ಅಂದ್ಮೇಲೆ ಆವರಣ ಭಂಗ ಆಗಿರ್ತೋ ಅವ್ ತಾನೇ ಬರ್ತಾವ. ನಾವು ಅವ್ರು ಬಂದ್ ಹಚ್ಚೇರಿ ಹೆಂಗ್ ಸಿಗ್ತದ? ಈಗ ಚೈತನ್ಯದ ಭಾಗ ಏನದ ಅದರ ಮ್ಯಾಲ ನಮ್ಮದು ಕಮಾಂಡ್ ಚಿತ್ತಭಾಸನಾಗಿ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾವು ಚೈತನ್ಯ ಸ್ವರೂಪರಾದಾಗ, ಇಬ್ರು ಚೈತನ್ಯ ಸ್ವರೂಪರಾದಾಗ ಅಲ್ಲಿ ಸಮಸ್ಯೆನೇ ಇಲ್ಲ, ಭೇದ ಭಾವ ಇಲ್ಲೇ ಇಲ್ಲ. ಅಲ್ಲಿ ಏನ್ ನಡೀತದೆ ಎಲ್ಲ ನಂದೇ ಇರ್ತದೆ, ಎಲ್ಲ ನಂದೇ ಇರ್ತದೆ. ಅಂಗಡಿಯಾಗ ಗಿರಾಕಿ ಆಗಿದ್ರಿ ಅಂತಂದ್ರ ರೊಕ್ಕ ಕೊಟ್ಟಟ್ಟು ಮಾಲ್ ಕೊಡು, ಮಾಲ್ ಕೊಟ್ಟಟ್ಟು ರೊಕ್ಕ ತಗೋ, ಒಟ್ಟ ಇವೇ ಏನೋ ನಡೆದಿರ್ತಾವ, ವ್ಯವಹಾರ ನಡೆದಿರ್ತದ. ನೀವ್ ಅಂಗಡಿ ಮಾಲಕರಾಗಿಬಿಟ್ರಿ ಅಂತಂದ್ರ ಹಾವೇನು ಗಿರಾಕಿಯನ್ನು ಯಾವಾಗ ಏರ್ತೋತದ ಏರ್ಬಿಡ್ತದೆ, ಎಲ್ಲ ಓಟು ನಿಮ್ಗೆ ಸಂತೋಷನೇ ಇರ್ತದೆ. ಮಾಲೀಕರಾದಾಗ ಚೈತನ್ಯ ಸ್ವರೂಪರಾದಂಗ, ಇದೇನಾದ್ರು ವ್ಯವಹಾರ ಗಿರಾಕಿ ಆದಂಗ. ಅದಕ್ಕೆ ಈ ರೀತಿಯಿಂದ ಚಿದಾಭಾಸ ಸಹಿತ ಅಂತಃಕರಣ ವೃತ್ತಿ ರೂಪ ಜ್ಞಾನದಲ್ಲಿ ಯಾವ ವೃತ್ತಿ ಭಾಗವಿರುವುದೋ ಅದರ ಆವರಣ ಭಂಗ ರೂಪ ಫಲವು ಚೇತನದಲ್ಲಿ ಆಗಿರುತ್ತದೆ. ಜಡ ವಸ್ತುವಿನಲ್ಲಿ ಆಗಿರಂಗಿಲ್ಲ. ಆವರಣ ರೂಪ ಹೇಗೆ ಆಗ್ತದ? ಚೇತನದಲ್ಲಿ ಆಗಿರ್ತದೆ. ಚೇತನದಲ್ಲಿ ಆಗಿದ್ದಕ್ಕೆ ಚೇತನ ಏನದ ಅದು ಸ್ವಯಂ ಪ್ರಕಾಶದ ತಾನೇ ನಿಮ್ಮ ಅನುಭವಕ್ಕೆ ಬಂದಿರ್ತದೆ. ವೃತ್ತಿ ಅಂತಂದ್ರೆ ಅದ್ರೊಳಗ ವೃತ್ತಿ ಭಾಗ ಆಭಾಸ ಭಾಗ ಅಂತ ಎರಡದವ. ಅಂತಃಕರಣವು ಹೊರಗೆ ಹೋಗಿ ಯಾವುದೇ ವಸ್ತುವನ್ನ ತಿಳಿಯುವ ಸಂದರ್ಭದಲ್ಲಿ ಆ ವೃತ್ತಿಯಲ್ಲಿ 2 ಭಾಗಗಳಿವೆ, ಒಂದು ಆಭಾಸ, ಇನ್ನ ಒಂದು ವೃತ್ತಿ. ವೃತ್ತಿಯು ಆವರಣವನ್ನ ಭಂಗ ಮಾಡುತ್ತದೆ, ಆಭಾಸವು ಆ ಜಡ ವಸ್ತುವನ್ನ ಪ್ರಕಾಶ ಮಾಡುತ್ತದೆ, ಇದಂ ಘಟ ಎಂದು ತಿಳಿದುಕೊಳ್ಳುತ್ತದೆ. ಆದ್ದರಿಂದ ಚಿದಾಭಾಸ ಸಹಿತ ಅಂತಃಕರಣ ವೃತ್ತಿ ರೂಪ ಜ್ಞಾನದಲ್ಲಿ ಯಾವ ವೃತ್ತಿ ಭಾಗವಿರುವುದೋ ಅದರ ಆವರಣ ಭಂಗ ರೂಪ ಫಲವು ಚೇತನದಲ್ಲಿ ಆಗುತ್ತದೆ. ಆ ಜಡ ವಸ್ತುವಿನಲ್ಲಿ ಆಗಂಗಿಲ್ಲ, ರಜ್ಜುವಿನಲ್ಲಿ ಆಗಂಗಿಲ್ಲ. ರಜ್ಜು ಉಪಯುಕ್ತ ಚೇತನದಲ್ಲಿ, ಅಂತಃಕರಣ ವೃತ್ತಿ ರೂಪ ಏನಾಗ್ತದ ಜ್ಞಾನದಲ್ಲಿ, ಆ ವೃತ್ತಿ ರೂಪ ಜ್ಞಾನದಲ್ಲಿ ಯಾವ ವೃತ್ತಿ ಭಾಗವಿರುವುದೋ ಅದರ ಆವರಣ ಭಂಗ ರೂಪ ಫಲವು ಚೇತನದಲ್ಲಿ ಆಗುತ್ತದೆ. ಏಕೆಂದರೆ ಆವರಣವು ಚೇತನದಲ್ಲಿಯೇ ಇರುತ್ತದೆ, ಜಡವಾದ ಘಟಾದಿಗಳಲ್ಲಿ ಇರುವುದಿಲ್ಲ. ಆದ್ದರಿಂದ ವೃತ್ತಿಯು ಆ ಚೇತನದಲ್ಲಿರೋ ಆವರಣವನ್ನ ಭಂಗ ಮಾಡುತ್ತದೆ.
ಚಿದಾಭಾಸ ಏನು ಮಾಡುತ್ತಾನೆಂದರೆ ಚಿದಾಭಾಸದ ಭಾಗದ ಪ್ರಕಾಶ ರೂಪ ಫಲವು ರಜ್ಜುವಿನಲ್ಲಿ ಆಗುತ್ತದೆ. ಅಂದ್ರೆ ಚಿದಾಭಾಸನು ರಜ್ಜುವಿನಲ್ಲಿ ಪ್ರಕಾಶ ಮಾಡುತ್ತಾನೆ ಅಂದರೆ ಇದು ಹಗ್ಗವಿರುತ್ತದೆ ಅಂತ. ಇದು ರಜ್ಜು ಇರುತ್ತದೆ ಹೀಗೆ ಹೇಳುವವನೇ ಚಿದಾಭಾಸ. ಆದ್ದರಿಂದ ವೃತ್ತಿ ಜ್ಞಾನಕ್ಕೆ ಕೇವಲ ಜಡವಾದ ರಜ್ಜು ವಿಷಯವಲ್ಲ, ಮತ್ತೇನೆಂದರೆ ಅಧಿಷ್ಠಾನ ಚೇತನ ಸಹಿತವಾದ ರಜ್ಜುವು ಆಭಾಸ ವೃತ್ತಿಗೆ ವಿಷಯವಿರುತ್ತದೆ. ಇದೇ ಕಾರಣದಿಂದ ಸಿದ್ಧಾಂತ ಗ್ರಂಥಗಳಲ್ಲಿ ಹೇಳಿದ್ದೇನೆಂದರೆ, ಈಗ ಕೇವಲ ನಿಮಗ ಚಿದಾಭಾಸನಿಗೆ ರಜ್ಜು ಕಾಣ್ಲಕತ್ತದಂದ್ರೆ ಈ ವಾಕ್ಯದ ಅರ್ಥ ಏನಂದ್ರ, ನಿಮ್ಮ ಕಣ್ಣಿಗೆ ರಜ್ಜು ಕಾಣ್ಲಕತ್ತದಂದ್ರ ಚಿದಾಭಾಸನಿಗೆ ರಜ್ಜು ಕಾಣ್ಲಕತ್ತದಂತಂದ್ರೆ ಆ ರಜ್ಜು ಅಷ್ಟೇ ನಿಮಗೆ ಕಾಣ್ಲಿಕ್ಕತ್ತಿಲ್ಲ, ಆ ರಜ್ಜುವಿನಿಂದ ರಜ್ಜು ಉಪಯುಕ್ತ ಚೇತನನೂ ಇರ್ತದ ಇರಲ್ರಿ. ರಜ್ಜು ಉಪಯುಕ್ತ ಚೇತನನೂ ನಿಮ್ಮ ಕಣ್ಣೆದುರಿಗೆ ಅದ, ರಜ್ಜುನೂ ನಿಮ್ಮ ಕಣ್ಣೆದುರಿಗೆ ಅದ. ಆದ್ರ ಇವನ ಸಮಸ್ಯೆ ಏನದ ಅಂತಂದ್ರೆ ಜಡವಸ್ತುವನ್ನು ಮಾತ್ರ ನೋಡುವ ಪ್ರಾಬ್ಲಮ್ ಅದ ಇವನು. ಹೀಗಾಗಿ ಅವ ರಜ್ಜುವನ್ನಷ್ಟೇ ಗುರುತಿಸ್ತಾನೆ ಹೊರತು ರಜ್ಜು ಉಪಯುಕ್ತ ಚೇತನವನ್ನ ಇವನು ಗುರುತಿಸುವುದಿಲ್ಲ. ಗಂಡ ಹೆಂಡತಿ ಇಬ್ಬರು ಬಂಗಾರದ ಅಂಗಡಿಗೆ ಹೋಗಿರ್ತಾರ. ದಪ್ಪನು ಆಭರಣಗಳು, ವಜ್ಜನು ಆಭರಣಗಳು ಹೆಂಡತಿ ಸೆಲೆಕ್ಟ್ ಮಾಡೋ ಟೈಮ್ನೊಳಗ ಗಂಡಗ ಅಂಜಿಕೆ ಬರ್ತಿರ್ತದ. ಯಾಕಂದ್ರ ಅವನಿಗೆ ಲಕ್ಷ್ಯ ಎಲ್ಲಿರ್ತದ, ಬಂಗಾರದ ಕಡೆ ಇರ್ತದ. ತೂಕ ಜಾಸ್ತಿ ಆಯ್ತಂದ್ರ ನನ್ನ ಜೇಬಿನಾಗ ರೊಕ್ಕ ಸಮಸ್ಯೆ ಆಗ್ತದ. ಹೆಂಡತಿ ಲಕ್ಷ್ಯ ಯಾಕಡೆ ಇರ್ತದ, ಅದು ಬಂಗಾರ ಎಟ್ಟಾಕ್ ವಜ್ಜೆ ಹಾಕಿರ್ಲಕ್ಕ ಹಗರ ಹಾಕಿರ್ಲಕ್ಕ ಆ ಆಭರಣದ ಡಿಸೈನ್ ಕಡೆ ಇರ್ತದ. ಆಭರಣದ ಡಿಸೈನ್ ನೋಡೋರು ಯಾರು, ಚಿದಾಭಾಸ ಭಾಗ. ಆ ಆಭರಣದ ಡಿಸೈನ್ ಚಿದಾಭಾಸ, ಆ ಆಭರಣದ ಜೊತೆಗೆ ಬಂಗಾರನು ಆದ ಇಲ್ಲ. ಮತ್ತ ಅವ ಡಿಸೈನ್ ನೋಡಕ್ಕೆ ಬಂಗಾರ ನೋಡಂಗಿಲ್ಲ. ಬಂಗಾರ ಯಾರು ನೋಡ್ಲಕತ್ತಾರ, ಗಂಡ ನೋಡ್ಲಕತ್ತಾನ. ಗಂಡಗ ಬಂಗಾರದ ಕಡೆ ಲಕ್ಷ್ಯ, ಹೆಂಡತಿಗೆ ಡಿಸೈನ್ ಕಡೆ ಲಕ್ಷ್ಯ. ಭಾರವಾದ ಒಂದು ಆಭರಣ ತಗೊಂಡ್ಬಿಟ್ಲಂತಂದ್ರೆ ಇವ ಏನ್ ಮಾಡ್ಬೇಕು? ಆಕಿ ಕೇಳ್ತಿರ್ತಾಳ ಗಂಡಗ, ಈ ಡಿಸೈನ್ ಹೆಂಗದ ನೋಡ್ರಿ ಅಂತ ಕೇಳ್ತಿರ್ತಾಳ. ಅವ ಡಿಸೈನ್ ನೋಡಂಗಿಲ್ಲ, ಹಗುರಿದ್ದ ಸಾಮಾನುಗಳು ಕೊಡಿಸ್ಬೇಕಂತಿರ್ತಾನ. ನಿನ್ ಡಿಸೈನ್ ಬಾಯಕ್ಕಲ್ಲಕ್ಕ, ನಿನ್ ಡಿಸೈನ್ ಏಟಾಕಿರ್ಲಕ್ಕ, ಹಗುರಂತ ಇವು ತಗೋ ಚಲೋ ಅವ, ಅವ್ ಏನಾಕ ರಾಜ್ಯವಚನ ತಗೋತಿ ಅಂತ ನಾವು. ಯಾಕಂದ್ರೆ ಅವನ ಲಕ್ಷ್ಯ ಬಂಗಾರದ ಕಡೆ ಇರ್ತದ. ಚಿದಾಭಾಸನು ಏನು ಮಾಡುತ್ತಾನೆಂದರೆ ಚಿದಾಭಾಸದ ಭಾಗದ ಪ್ರಕಾಶ ರೂಪ ಫಲವು ರಜ್ಜುವಿನಲ್ಲಿ ಆಗುತ್ತದೆ. ಅಂದರೆ ಚಿದಾಭಾಸನು ರಜ್ಜುವಿನಲ್ಲಿ ಪ್ರಕಾಶ ಮಾಡುತ್ತಾನೆ. ಇದು ಹಗ್ಗವಿರುತ್ತದೆ, ಇದು ರಜ್ಜು ಇರುತ್ತದೆ ಹೀಗೆ ಹೇಳುವವನೇ ಚಿದಾಭಾಸ. ಆದ್ದರಿಂದ ವೃತ್ತಿ ಜ್ಞಾನಕ್ಕೆ ಕೇವಲ ಜಡವಾದ ರಜ್ಜು ವಿಷಯವಲ್ಲ. ನಿಮ್ಮ ವೃತ್ತಿ ಹೋಗಿ ಆವರಣ ಭಂಗ ಮಾಡಿ ಚಿದಾಭಾಸನಿಗೆ ಬರೀ ಜಡವಾದ ಒಂದು ರಜ್ಜು ಅಷ್ಟೇ ವಿಷಯ ಆಗಿಲ್ಲ, ರಜ್ಜುವಿನ ಜೊತೆಗೆ ರಜ್ಜು ಉಪಯುಕ್ತ ಚೇತನನೂ ವಿಷಯ ಆಗ್ಯದ. ಆದ್ರೆ ಉಪಯುಕ್ತ ಚೇತನವನ್ನ ಗುರುತಿಸುವ ಶಕ್ತಿ ಇಲ್ಲದಕ್ಕ ಇವ ಏನ್ ಮಾಡ್ಲಿಕ್ಕತ್ತಾನ, ರಜ್ಜುವನ್ನಷ್ಟೇ ಗುರುತಿಸ್ಲಿಕ್ಕತ್ತಾನ. ಎಷ್ಟು ಚಂದದ ಇದು ವಾಕ್ಯ. ನಿಮ್ಮ ವೃತ್ತಿಗೆ ಏನಾಗ್ಯದ, ರಜ್ಜು ಅಷ್ಟೇ ಏನಾಗ್ಯದ ವಿಷಯವಾಗಿಲ್ಲ, ರಜ್ಜುವಿನ ಜೊತೆಗೆ ರಜ್ಜುವಿನ ಉಪಯುಕ್ತ ಚೇತನನೂ ವಿಷಯ ಆಗ್ಯದ. ಆದ್ರ ಇದ್ರ ಕಡೆ ಏನದ, ಬರೀ ರಜ್ಜುವನ್ನು ನೋಡಟೇ ಇದ್ರ ಶಕ್ತಿ ಅದ, ಉಪಯುಕ್ತ ಚೇತನ ನೋಡೋ ಶಕ್ತಿ ಇಲ್ಲ. ಏನ್ ಮಾಡ್ತೀರಿ, ಉಪಯುಕ್ತ ಚೇತನ ನೋಡಿದ್ರೆ ಸಮಾಧಾನ ಆಗ್ತದೋ, ಏನು ರಜ್ಜು ಜಡವಸ್ತು ನೋಡಿದ್ರೆ ಸಮಾಧಾನ ಆಗ್ತದೋ? ಸಮಾಧಾನ.
ಅದಕ್ಕೆ ಯಾವನೋ ಒಬ್ಬ ನಾಯಿ ಅಂತ ಬೈದ. ನಾಯಿ ಅಂತ ಬೈದ್ರೆ ಏನ್ ಮಾಡ್ಬೇಕು? ಶಬ್ದ ನೋಡಿದ್ರೆ ಒಳಗಿರ್ತಕ್ಕಂಥ ಉಪಯುಕ್ತ ಚೇತನ ಶಬ್ದ ನೋಡಿಬಿಟ್ರಿ ನೀವು. ಶಬ್ದ ನೋಡಿದ್ರೆ ಏನಾಯ್ತು? ಭಯಂಕರ ತ್ರಾಸಲ್ಲಕ್ಕ. ನಾಯಿ ಅಂತಾರಲ್ಲಪ್ಪ ನನಗ. ನಾಯಿ ಅಂದ್ರೆ ಏನು? ನಾಯಿ ಅಂದ್ರೆ ಏನು? ಆ ನಾಯಿ ಅಂತ ಬೇಯ್ಬೇಕಾದ್ರ ಆ ಶಬ್ದದ ಹಿಂದ ಯಾರವರ? ಚೈತನ್ಯನೇ ಅದ. ಆ ಚೈತನ್ಯದ ಕಡೆ ನೋಡಿದ್ರ ಆ ಚೈತನ್ಯವನ್ನ ಗೌರವಿಸಿ ನಕ್ಕೊತ್ತು ಮುಂದೆ ಹೋಗ್ಬಿಡ್ಬೇಕಷ್ಟೇ. ನಾಯಿ ಅಂದ್ರೆ ನಮಗೆ ಮಲ್ಲಯ್ಯ ಎಲ್ಲ ತಿಳ್ಕೊಬೇಕು. ಶಬ್ದ ಕಡೆ ನಾವು ಹೋಗ್ಬಾರ್ದು. ಆ ಶಬ್ದನೇ ನೋಡಬಾರ್ದು ನಾವು. ಶಬ್ದದ ಹಿಂದಿರೋ ಉಪಯುಕ್ತ ಚೇತನವನ್ನು ನೋಡ್ಬೇಕು. ಔಷಧ ಕೊಟ್ಟಿರ್ತಾರ, ಕೈ ಇರ್ತದ. ಅಯ್ಯೋ ಎಷ್ಟು ಕೈ ಅದ ಅಂತಂದ್ರ ಅದು ಕೈ ಇದ್ದು ತಗೊಂಡ್ರೆ ಅದ್ರೊಳಗಿಂದ ಉಪಯುಕ್ತ ಚೇತನ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದ್ ಮಾಡ್ಲಕತ್ತದ. ಉಪಯುಕ್ತ ಚೇತನ ಔಷಧ ರೂಪದಲ್ಲಿ ಬಂದದ ನಿಮಗ. ಅದಕ್ಕೊಬ್ಬ ನಾಯಿ ಬೈದನ, ಒಟ್ಟ ಸಮಾಧಾನ ಆಗಲಿಲ್ಲತ್ತ. ಹಿಂಗ್ ಬೈಬೇಕೇನ್ರಿ ನನ್ನ ಮಗ, ನಾಯಿ ಅಂದ್ಬಿಟ್ಟನ, ಏನ್ ಮಾಡ್ಬೇಕು, ಮಕ್ಕಳು ಹಿಂಗಂದ್ರೆ ಹೆಂಗ್ರಿ ಅಂತ ಅದನ್ನ ಬಹಳ ತ್ರಾಸ ಮಾಡ್ಕೊಂಡು ಹೋಗಿದ್ನಂತ. ಎಂತ ಹುಚ್ಚಯ್ಯೋ ನೀನ್ ನಾಯಿ ಅಂದ್ರೆ ಯಾಕೆ ಕೈ ಕೆಲ್ಸ್ಕೊತಿದಿ? ಅದ್ರಾಗ 2 ದೇವ್ರ ಹೆಸರು ಅದಾವ. ನಾ ಅಂದ್ರೆ ನಾರಾಯಣ, ಈ ಅಂದ್ರೆ ಈಶ್ವರ, ಇನ್ನ ಇವ್ರು ಹೇಳಿದ್ರಲ್ಲ ಮಲ್ಲಯ್ಯ ಅಂತ ಹೇಳಿ. ಹಂಗ ತಿಳ್ಕೊಬೇಕಪ್ಪ. ನಿಂದ ನೀ ತಿಳ್ಕೊಳ್ಳಾರ್ದಕ್ಕೆ ಹಿಂಗ್ ಸಮಸ್ಯೆ ಅಲ್ಲತ್ತದ. ಶಬ್ದ ನೋಡ್ಲಕತ್ತಿದ, ಅದ್ರೊಳಗಿಂದ ಅರ್ಥ ನೋಡಲಾಗಿರಿ ನೀನು. ಹೌದ್ರಿ ಅಂದ್ರೆ ಸಮಾಧಾನ ಆಯ್ತಂತ. ಹಾಗೆ ಅದಕ್ಕೆ ಇದೇ ಕಾರಣದಿಂದ ಗ್ರಂಥದಲ್ಲಿ, ಸಿದ್ಧಾಂತ ಗ್ರಂಥಗಳಲ್ಲಿ ಹೇಳಿದ್ದೇನೆಂದರೆ, ಅಂತಃಕರಣಜನ್ಯವಾದ ವೃತ್ತಿ ಜ್ಞಾನವು ಎಲ್ಲಾ ಕಡೆಗೆ ಬ್ರಹ್ಮವನ್ನೇ ವಿಷಯ ಮಾಡುತ್ತದೆ. ಅಂತಃಕರಣಜನ್ಯವಾದ ನಿಮ್ಮ ವೃತ್ತಿ ಏನದ ಎಲ್ಲಾ ಕಡೆ ಬ್ರಹ್ಮನನ್ನೇ ನೋಡ್ಲಿಕ್ಕತ್ತದ. ಎತ್ರ ಎತ್ರ ಮನೋವಾತಿ ತತ್ರ ತತ್ರ ಬ್ರಹ್ಮ ದರ್ಶನನೇ ಆಗ್ಲಿಕ್ಕತ್ತದ. ಆದ್ರ ನಿಮ್ಮ ದೃಷ್ಟಿ ಜ್ಞಾನದ ದೃಷ್ಟಿ ಇಲ್ಲದ ಕಾರಣ, ನೀವೆಲ್ಲರಿ ಚಿದಾಭಾಸನ ದೃಷ್ಟಿ ಒಳಗಿರುವ ಕಾರಣ ಅಲ್ಲಿ ಜಡ ವಸ್ತುಗಳು ಮಾತ್ರ ನಿಮಗೆ ಕಾಣ್ಲಿಕ್ಕತ್ತವ. ಸುಂದರವಾದ ಸ್ತ್ರೀ, ಸುಂದರವಾದ ಪುರುಷ, ಅವಂದು ನಾಮ ರೂಪ ಬಣ್ಣ ಕಾಣ್ಲಕ್ಕತ್ತದೆ ಹೊರತು ಅದರೊಳಗಿಂದು ಚೇತನ ಕಾಣ್ತಾ ಇಲ್ಲ. ನಿಮ್ಮದು ಜ್ಞಾನ ದೃಷ್ಟಿಯಿಂದ ನೀವು ಅದರೊಳಗಿನ ಚೇತನವನ್ನ ನೋಡಿದ್ರಿ ಅಂತಂದ್ರ ಆ ಹೆಣ್ಣಿನ ಸೌಂದರ್ಯ ಎದಕ್ಕೆ ಬರ್ತದ? ಗಂಡಿನ ಸೌಂದರ್ಯ ಎದಕ್ಕೆ ಬರ್ತದ? ಸತ್ಯಂ ಶಿವಂ ಸುಂದರಂ. ನಿಜವಾಗಿ ನೋಡಿದರೆ ಅದರೊಳಗಿರುವ ಉಪಯುಕ್ತ ಚೇತನನೇ ಅತ್ಯಂತ ಸುಂದರವಾಗಿದೆ. ಆ ಶಿವನಿಗಿಂತ ಸುಂದರವಾದಂಥದ್ದು ಗಂಡಿನ ಸೌಂದರ್ಯನೂ ಅಲ್ಲ, ಹೆಣ್ಣಿನ ಸೌಂದರ್ಯನೂ ಅಲ್ಲ. ಸತ್ಯಂ ಸ್ತ್ರೀಯಂ ಸುಂದರಂ, ಸತ್ಯಂ ಪುರುಷಂ ಸುಂದರಂ, ಸತ್ಯಂ ಆಭರಣಂ ಸುಂದರಂ, ಸತ್ಯಂ ಸಂಸಾರಂ ಸುಂದರಂ ಅಂತ ಹೇಳ್ತಿದ್ರು. ಹಾಗೇನ್ ಹೇಳ್ಯಾರ? ನೀವೇಟ್ ಚಂದ ಸಂಸಾರ ಮಾಡಿದ್ರೇನು, ನೀವೇಟ್ ಮೇಕಪ್ ಮಾಡ್ಕೊಂಡ್ರೇನು, ನೀವೇಟ್ ಡ್ರೆಸ್ ಮಾಡ್ಕೊಂಡ್ರೇನು, ಒಳಗಿರುವ ಸುಂದರವಾದ ವಸ್ತುವಿಗಿಂತ ನೀವು ಸುಂದರ ಇರ್ಲಕ್ ಸಾಧ್ಯ ಇಲ್ಲ. ಸತ್ಯವಾಗಿ ಹೇಳಿದ್ರೆ ಶಿವನೇ ಸುಂದರವಾಗಿದ್ದಾನೆ. ಪರಮ ಸುಂದರವಾದ ವಸ್ತುವನ್ನ ನೋಡಿದ ಮೇಲೆ ಈ ಸೌಂದರ್ಯ ಗೌಣವಾಗುತ್ತದೆ. ಅದಕ್ಕೆ ಅಂತಃಕರಣಜನ್ಯವಾದ ವೃತ್ತಿ ಜ್ಞಾನ ನೀವು ಎಲ್ಲೆಲ್ಲಿ ನೋಡ್ಲಕತ್ತೀರಿ, ನಿಮ್ಮ ದೃಷ್ಟಿ ಚಿದಾಭಾಸನ ದೃಷ್ಟಿ ಇರುವ ಕಾರಣ ಕೇವಲ ಜಡ ವಸ್ತುವಿನ ದರ್ಶನ ಆಗ್ಲಕತ್ತದೆ ಹೊರತು ಚೈತನ್ಯದ ದರ್ಶನ ಆಗ್ತಾ ಇಲ್ಲ. ಯಾಕಂದ್ರೆ ನೀವು ಜ್ಞಾನ ದೃಷ್ಟಿಯಿಂದ ನೋಡ್ತಾ ಇಲ್ಲ. ನೀವು ಜ್ಞಾನದ ದೃಷ್ಟಿಯಿಂದ ನೋಡಿದರೆ ಅದು ಬ್ರಹ್ಮವಸ್ತುವೇ ಆದ. ಜ್ಞಾನದ ದೃಷ್ಟಿಯಿಂದ ನೋಡಿದರೆ ಬಂಗಾರನೇ ಆದ. ನೀವು ಚಿದಾಭಾಸನ ದೃಷ್ಟಿಯಿಂದ ನೋಡ್ಲಕತ್ತಿದ್ದಕ್ಕೆ ಅದು ನೆಕ್ಲೆಸ್ ಆಗಿ ಕಾಣ್ಲಿಕ್ಕತ್ತದ. ನೆಕ್ಲೆಸ್ ಅನ್ನೋದು ಏನದ? ಕಲ್ಪಿತ ಆದ. ಬಂಗಾರ ಅನ್ನೋದೇನದ? ಅಧಿಷ್ಠಾನ ಆದ.
ಅಂತಃಕರಣಜನ್ಯವಾದ ವೃತ್ತಿ ಜ್ಞಾನವು ಎಲ್ಲಾ ಕಡೆಗೆ ಬ್ರಹ್ಮವನ್ನೇ ವಿಷಯ ಮಾಡುತ್ತದೆ. ಇದು ಸುವರ್ಣಾಕ್ಷರಗಳಲ್ಲಿ ಬರೀಬೇಕು, ಗೋಡೆ ಮೇಲೆ ಎಲ್ಲಿ ಬೇಕಲ್ಲಿ ಬರಿಬಹುದಿದು. ಅಂತಃಕರಣಜನ್ಯವಾದ ವೃತ್ತಿ ಜ್ಞಾನ, ನಿಮ್ಮ ಅಂತಃಕರಣದ ವೃತ್ತಿ ಹೋಗಿ ಯಾವ ವಸ್ತುವನ್ನ ಹೋಗಿ ಸಂಪರ್ಕಿಸಿ ಆ ವಸ್ತುವಿನೊಳಗಿರುವ ಚೇತನವನ್ನು ಆವರಿಸಿರತಕ್ಕಂಥ ಆವರಣವನ್ನ ಭಂಗ ಮಾಡಿ ಅಲ್ಲಿ ಬ್ರಹ್ಮವನ್ನೇ ಪ್ರಕಟ ಮಾಡ್ತಾ ಇದೆ. ಒಂದು ಬಲ್ಬ್ ಅದ, 100 ವ್ಯಾಟ್ಸ್ ಬಲ್ಬ್ ಅದ, 100 ವ್ಯಾಟ್ಸ್ ಬಲ್ಬ್ ಅದ. ಅದು ಕರೆಂಟ್ ಅದ, ಬೆಳಕದ, ಎಲ್ಲ ಅದ. ಏನಾಗ್ಯದ, ಅದ್ರ ಮೇಲೆ ಒಂದು ಕೌದಿ ಹಚ್ಬಿಟ್ರ. ನಿಮ್ಮ ವೃತ್ತಿ ಹೋಗಿ ಏನ್ ಮಾಡ್ತದ ಅಂತಂದ್ರೆ ಅದರ ಮೇಲೆ ಕೌದಿ ತೆಗಿತದ ಅಷ್ಟೇ. ಆವರಣ ಭಂಗ ಮಾಡೋದಂದ್ರೆ ಆ ಬಲ್ಬಿನ ಮೇಲೆ ಒಚ್ಚಿದ ಕೌದಿ ತೆಗಿತದ. ಕೌದಿ ತೆಗೆದ್ರ ಆ ಬಲ್ಬು ಏನ್ ಅದು ತಾನಾಗೆ ಪ್ರಕಾಶ ಮಾಡಿ ಇವನಿಗೆ ಬೆಳಕು ಕೊಡ್ತದೋ, ಇವನು ಹೋಗಿ ಅದಕ್ಕೆ ಪ್ರಕಾಶ ಮಾಡ್ತಾನೋ? ಆವರಣ ಭಂಗ ಮಾಡಿರ್ತದೆ, ಆ ಪ್ರಕಾಶ ತಾನೇ ಹೊರಗೆ ಬರ್ತದ ಅಷ್ಟೇ. ಹೌದಿಲ್ಲ? ಇದಕ್ಕಿಂತ ಸರಳ ಏನ್ ಹೇಳ್ಬೇಕು? 100 ವ್ಯಾಟ್ ಬಲ್ಬ್, ಲೈಟ್ ಅದ, ಕರೆಂಟ್ ಅದ, ಬಲ್ಬ್ ಅದ, ಎಲ್ಲ ಬಲ್ಬಿನ ಕಂಡೀಷನ್ ಚಂದ ಅದ, ವೈರ್ ಅದ, ಎಲ್ಲ ಅದ, ಬೆಳಕದ ಒಳಗ. ಅಲ್ಲೇನಾಗ್ಯದ, ಆವರಣ ಭಂಗ ಆಗ್ಯದ. ಏನಾಗ್ಯದ, ಅದಕ್ಕ ಒಂದು ಗೌರಿ ವಚ್ಚಾರ ಆವರಣ ಆಗ್ಯದ. ಈಗ ಇವ ಏನ್ ಮಾಡ್ಬೇಕಾಗ್ಯದ, ವೃತ್ತಿ ಹೋಗಿ ಏನ್ ಮಾಡ್ತದ, ಆ ಕೌದಿ ಸರಿಸ್ಬಿಡ್ತದ. ಕೌದಿ ಸರಿಸಿದ ಕೂಡಲೇ ಬೆಳಕು ತಂದಾನೆ ಬರ್ತದೆ. ಹೀಗಾಗಿ ವೃತ್ತಿಗೆ ಅನುಭವಕ್ಕೆ ಬರೋದು ಯಾವುದು ಅಂತಂದ್ರ ಬ್ರಹ್ಮನೇ ಅಲ್ಲಿ ಪ್ರಕಟ ಆಗ್ಲಿಕ್ಕತ್ತಾನ. ಆದ್ರೆ ಪ್ರಕಟ ಆಗಿದ್ದು ನಮಗ ನೋಡಕ್ಕ ಬರುವಲ್ದು. ಯಾಕಂದ್ರ ನಮ್ಮ ದೃಷ್ಟಿ ಏನಾಗ್ಯದ, ಜ್ಞಾನದ ದೃಷ್ಟಿ ಆಗಿಲ್ಲ, ಅಜ್ಞಾನದ ದೃಷ್ಟಿ ಆಗ್ಯದ. ಸದ್ಗುರುನಾಥ ಹೇಳಿದ ವಾಕ್ಯಗಳನ್ನ ಕೇಳಿ ನಾನು ಜ್ಞಾನದ ದೃಷ್ಟಿಯನ್ನ ಹೊಂದಿ ಎಲ್ಲಾ ವಸ್ತುಗಳಲ್ಲಿ ನಾನೇನ್ ಮಾಡ್ಬೇಕು, ಎಲ್ಲಿ ರಜ್ಜು ಆದ ಅಂದ್ರ ಅಲ್ಲಿರುವುದು ರಜ್ಜು ಉಪಯುಕ್ತ ಚೇತನ ನೋಡ್ಬೇಕು. ಎಲ್ಲಿ ನೆಕ್ಲೆಸ್ ಆದ ಅಂದ್ರ ಅಲ್ಲಿ ಬಂಗಾರ ನೋಡ್ಬೇಕು. ಎಲ್ಲಿ ಘಟ ಆದ ಅಂತಂದ್ರ ಆ ಘಟದ ಉಪಯುಕ್ತ ಚೇತನ ನೋಡ್ಬೇಕು. ಆ ಉಪಯುಕ್ತ ಚೇತನ ನೋಡುವ ದರ್ಶನ ಮಾಡ್ಕೊಳ್ಳಂತ ಪ್ರಾಕ್ಟೀಸ್ ಎಲ್ಲಿ ತನ ಮಾಡಲ್ಲ, ಅಲ್ಲಿ ತನಕ ನಮಗೆ ಮೋಕ್ಷ ಆಗಲ್ಲ. ಎಲ್ಲೆಲ್ಲಿ ಜೀವಿಗಳು ಸಿಗ್ತಾವ, ಚೈತನ್ಯಾತ್ಮಕ ಜೀವಿಗಳು ಭೇಟಿ ಅಥವಾ ಅಲ್ಲೆಲ್ಲ ಸಾಕ್ಷಿ ಚೇತನವನ್ನ ನೋಡ್ಬೇಕು. ಎಲ್ಲೆಲ್ಲಿ ನಿರ್ಜೀವ ವಸ್ತುಗಳದವ ಅಲ್ಲಿ ಉಪಯುಕ್ತ ಚೇತನಗಳನ್ನ ನೋಡ್ಬೇಕು. ನಿಮ್ಮ ಶರೀರ ಕೂಡ ಜೀವ ಮತ್ತು ನಿರ್ಜೀವ ಎರಡೂ ವಸ್ತುಗಳಿಂದ ಮಿಕ್ಸ್ ಆಗ್ಯದಿದು. ನಿಮ್ ಶರೀರ ಏನದ, ಪಿಂಡಾಂಡ, ಬ್ರಹ್ಮಾಂಡ, ಅದರೊಳಗೆ ಜಡ ವಸ್ತುಗಳನ್ನದವ, ಚೈತನ್ಯ ವಸ್ತುನು ಅದು. ನಿಮ್ ಶರೀರ ಜಡ, ಬ್ರಹ್ಮಾಂಡದೊಳಗೆ ಪಂಚಭೂತಾತ್ಮಕ ವಸ್ತುಗಳೆಲ್ಲ ಜಡ. ಅದ್ರೊಳಗೆ ಏನ್ ನೋಡ್ಬೇಕು, ಉಪಯುಕ್ತ ಚೇತನವನ್ನ ನೋಡ್ಬೇಕು. ಉಪಯುಕ್ತ ಚೇತನನೇ ನಿಮಗ್ ಕಾಣ್ಲಿಕ್ಕತ್ತದ. ಆವರಣ ಭಂಗ ಮಾಡಿರಿ, ಉಪಯುಕ್ತ ಚೇತನನೇ ಕಾಣ್ಲಕ್ಕತ್ತದ. ಆದ್ರ ಅದ್ರ ನೋಡ ಶಕ್ತಿ ನಿಮಗೆ ಚಿದಾಭಾಸನ ದೃಷ್ಟಿಯಿಂದ ನೋಡ್ಲಕತ್ತಿದ್ದಕ್ಕ ಪಂಚಭೂತಗಳು ಕಾಣ್ಲಕತ್ತವ, ಇಲ್ಲಿ ಪಂಚಕೋಶಗಳು ಕಾಣ್ಲಕತ್ತವ. ನಿಮಗೆ ಪಿಂಡಾಂಡದಾಗ ಪಂಚಕೋಶ ಕಾಣ್ಲಕತ್ತವ, ಬ್ರಹ್ಮಾಂಡದಾಗ ಪಂಚಭೂತಗಳು ಕಾಣ್ಲಕತ್ತವ. ಯಾಕ? ಚಿದಾಭಾಸನ ದೃಷ್ಟಿಯಿಂದ ನೋಡ್ಲಕತ್ತೀರಿ ಬ್ರಹ್ಮಾಂಡ ಪಿಂಡಾಂಡಗಳನ್ನ. ನೀವೇನ್ ಮಾಡ್ಬೇಕಾಗ್ಯದ, ಜ್ಞಾನ ದೃಷ್ಟಿಯಿಂದ ನೀವು ನಿಮ್ಮ ಅಂತಃಕರಣದಿಂದ ನೀವು ನೋಡ್ಲಕತ್ತೀರಲ್ಲ, ಅಂತಃಕರಣ ಕೆಲಸ ಮಾಡ್ಬೇಕಾದ್ರೆ ಅದರಿಂದ ಒಂದು ಉಪಯುಕ್ತ ಚೇತನ ಆದಿಲ್ಲ, ಸಾಕ್ಷಿ ಚೇತನ. ಆ ಸಾಕ್ಷಿ ಚೇತನದ ದೃಷ್ಟಿಯಿಂದ ಆ ವಸ್ತುಗಳಲ್ಲಿರುವ ಪಂಚಕೋಶಗಳಲ್ಲಿರುವ ಏನ್ ನೋಡ್ಬೇಕು, ಪಂಚಕೋಶದ ಹಿಂದಿರುವ ಸಾಕ್ಷಿ ಚೇತನಗಳನ್ನ ನೋಡ್ಬೇಕು. ಮತ್ತೆ ಪಂಚಭೂತಗಳ ಹಿಂದಿರುವ ಬ್ರಹ್ಮಚೇತನವನ್ನು ನೋಡಬೇಕು.
ಈ ಲಾಭ ಕಡಿದ ಕೆಲಸ ಇದು. ವ್ಯವಹಾರದಲ್ಲಿ ಅದನ್ನ ಮರೆಯಂಗಿಲ್ಲ. ಅದನ್ನ ಗಮನದಲ್ಲಿಟ್ಟುಕೊಂಡು, ಸಾಕ್ಷಿ ಚೇತನವನ್ನ ಗಮನದಲ್ಲಿಟ್ಟುಕೊಂಡು ನೀವು ವ್ಯವಹಾರ ಮಾಡಿದರೆ, ಉಪಹಿತ ಚೇತನವನ್ನ ಗಮನದಲ್ಲಿಟ್ಟುಕೊಂಡು ನೀವು ವ್ಯವಹಾರ ಮಾಡಿದರೆ ಏನಾಗ್ತದ? ಅಲ್ಲಿ ವ್ಯವಹಾರ ನಿಮಗೆ ಸುಖವನ್ನೇ ಕೊಡುತ್ತದೆ, ಆನಂದವನ್ನೇ ಉಂಟು ಮಾಡುತ್ತದೆ, ದುಃಖ ನಿವೃತ್ತಿ ಮಾಡುತ್ತದೆ. ನೀವು ಸಾಕ್ಷಿ ಚೇತನ ಉಪಯುಕ್ತ ಚೇತನವನ್ನ ಮರೆತು ವ್ಯವಹಾರ ಮಾಡಿದರೆ ಆ ವ್ಯವಹಾರದಲ್ಲಿ ದುಃಖ, ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ಚಿಂತೆ ಎಲ್ಲ ಚಾಲು ಆಗ್ತದೆ. ಈಗ ಟಿವಿ ನೋಡ್ಲಿಕ್ಕತ್ತೀರಿ, ಟಿವಿಯಿಂದ ಪರದೆ ಒಳಗ ಬೇಕಾದಷ್ಟು ಕಾರ್ಯಕ್ರಮ ನಡೆದ ಬಂದ್ರು ಸಹಿತ ಆ ಕಾರ್ಯಕ್ರಮದ ಹಿಂದೊಂದು ಪರದೆ ಆದ ಇಲ್ಲ ಟಿವಿ ಸ್ಕ್ರೀನ್. ನೀವೇನ್ ಮಾಡ್ತೀರಿ? ಕಾರ್ಯಕ್ರಮ ನೋಡೋ ಟೈಮ್ನೊಳಗ ನೀವು ಚಿದಾಭಾಸರಾಗಿ ಆ ಟಿವಿನ ಗೊಂಬಿಗಳೇ ಖರೆ ನೋಡ್ತೀರಿ. ಆ ಟಿವಿಗಿನ ಗೊಂಬಿ ಯಾಕೆ ಖರೆ ಆಗ್ಯಾವ ಅಂತಂದ್ರೆ ಅದ್ರ ಹಿಂದಿನ ಸ್ಕ್ರೀನ್ ಮರ್ತದಕ್ಕ. ಅದ್ರ ಹಿಂದಿನ ಸ್ಕ್ರೀನ್ ಗಮನದಲ್ಲಿ ಇಟ್ಕೊಂಡು ಟಿವಿ ಪ್ರೋಗ್ರಾಮ್ ನೋಡ್ರಿ, ಅವೆಲ್ಲ ಸುಳ್ಳು ಗೊಂಬಿಗಳು. ಅಲ್ಲಿ ಯಾವ್ದು ಮದುವೆ ಸುಳ್ಳು, ಡೈವರ್ಸ್ ಸುಳ್ಳು, ಜಗಳ ಸುಳ್ಳು, ಪ್ರೀತಿ ಸುಳ್ಳು, ಎಲ್ಲ ಸುಳ್ಳು. ಬೆಂಕಿ ಎತ್ತಿದ್ದು ಸುಳ್ಳು, ನೀರು ನಂದದ್ದು ಸುಳ್ಳು, ಪ್ರವಾಹ ಬಂದದ್ದು ಸುಳ್ಳು. ಆ ಸ್ಕ್ರೀನ್ ಏನಾರ ಆಗ್ತದೇನು? ನೀರ್ ಬಹಳ ಪ್ರವಾಹ ಬಂದದಂದ್ರೆ ಸ್ಕ್ರೀನ್ ಏನ್ ಹೋಯ್ತದ? ದೊಡ್ಡದೊಂದು ಬಾಂಬ್ ಹಾಕಿ ಒಂದು ದೇಶನೇ ಸುಟ್ಟಾರ ಅಂತಂದ್ರ ಅದೇನು ಸ್ಕ್ರೀನ್ ಏನಾರ ಆಗ್ತದೇನು? ಸ್ಕ್ರೀನ್ ಇದ್ದಂಗ ಏನದ ಅಲ್ಲಿ ಉಪಯುಕ್ತ ಚೇತನ ಅದ. ನಿಮ್ಗೆ ಏನಾಗ್ಯದ? ಆ ಸ್ಕ್ರೀನ್ ಕಾಣಲಾಗ್ಯದ ನಿಮ್ಗೆ. ಯಾಕಂದ್ರ ಆ ಪ್ರೋಗ್ರಾಮ್ಗಳ ಕಡೆ ಲಕ್ಷ್ಯ ಅದ. ಆ ಪ್ರೋಗ್ರಾಮ್ಗಳು ಸ್ಕ್ರೀನ್ ಮರ್ತದಕ್ಕೆ ಏನಾಗ್ಯಾವ? ಆ ಗೊಂಬಿಗಳು ಖರೆ ಆಗಿ ಕುಂತಾವ ನಿಮಗೆ. ಟಿವಿ ನೋಡೋ ಟೈಮ್ನೊಳಗೆ ನಾ ಹೇಳಿದ ಮಾತು ಒಂದ್ ಸ್ವಲ್ಪ ನೆನಪು ಮಾಡ್ಕೊಳ್ರಿ. ನಾ ಸ್ಕ್ರೀನ್ ನೋಡೋದ್ ಮೇಲ ಮರಿಲಕತ್ತೀನಿ, ಅದಕ್ಕೆ ಈ ಗೊಂಬಿ ಖರೆ ಆಗ್ಲಕತ್ತಾವ. ನಾ ಸ್ವಲ್ಪ ಟಿವಿ ಸ್ಕ್ರೀನ್ ಗಮನದಾಗ ಇಟ್ಕೊಂಡು ಈ ಗೊಂಬಿ ನೋಡಿದ್ರೆ ಹೆಂಗಿರ್ತದ ಅಂತೇಳಿ ಟಿವಿ ನೋಡಕ್ ಒಂದ್ ಸ್ವಲ್ಪ ಆ ಸ್ಕ್ರೀನಿನ ಮೇಲೆ ಗಮನ ಇಟ್ಕೊಂಡು ಆ ಗೊಂಬಿ ನೋಡ್ರಿ, ಅವೆಲ್ಲ ಸುಳ್ಳು ಗೊಂಬಿಗಳಾಗ್ಯಾವ. ವ್ಯವಹಾರದಲ್ಲಿ ದುಃಖ ಕಷ್ಟಗಳು ಯಾಕಾಗ್ತಾವ ಅಂತಂದ್ರ ಸ್ಕ್ರೀನ್ ಮರ್ತದಕ್ಕ. ಉಪಯುಕ್ತ ಚೇತನ ಮರೆತು ಬರೀ ಜಡ ವಸ್ತುಗಳನ್ನ ನೋಡಿದ್ರೆ ವ್ಯವಹಾರ ನಮಗ ಕಷ್ಟ ಕೊಡ್ತದ. ಉಪಯುಕ್ತ ಚೇತನವನ್ನ ಗಮನದಲ್ಲಿ ಇಟ್ಕೊಂಡು ಕುಂತ್ರೆ ಏನಾಗ್ತದ? ಈಗ ಅಂಗಡಿಗೆ ಹೋಗ್ತೀರಿ, ಏನೋ ಸಾಮಾನು ತಗೋತೀರಿ, ತಗೊಂಡೊತ್ನಾಗ ಏನಾಗ್ತದ? ನೀವು ತಗೊಂಡ್ ಸಾಮಾನು ಜಾಸ್ತಿ ಆಗ್ತದ, ರೊಕ್ಕ ಕಡಿಮೆ. ಆ ಟೈಮ್ನೊಳಗೆ ಏನ್ ಮಾಡ್ಬೇಕಪ್ಪ? ಒಂದ್ ಯಾವ್ದಾರ ವಸ್ತು ತೆಗೆದ್ಬಿಡು, ನನ್ಬಲ್ಲಿ ರೊಕ್ಕ ಕಡಿಮೆ ಅದಾವ, ನೀನು ಲೀಸ್ಟ್ ಪ್ರಕಾರ ರೇಟ್ ಜಾಸ್ತಿ ಆಗ್ಯದ, ಬಾಳ ಆಯ್ತು ಅಂದ್ರ ಅವ ಏನಂತಾರ ಅಂಗಡಿ ಅವ? ಎಲ್ಲಿ ಹೋಗ್ತದ್ರಿ ಸರ್, ತಗೊಂಡೋರಿ, ನಾಳೆ ನಾಡ್ದು ಈ ಕಡೆ ಯಾವಾಗಾರ ಬಂದಾಗ ಕೊಡ್ರಿ ಅಂತಂದ. ಅವನ್ ಬಲ್ಲಿ ಒಂದಿಷ್ಟು ರೊಕ್ಕ ನೀವು ಕೊಡ್ತೀರಿ, ಚೇಂಜ್ ಕೊಡ್ಲಕ್ ಅವನ ಬಲ್ಲಿ ರೊಕ್ಕ ಇರಂಗಿಲ್ಲ. ಅವಾಗ ಅವ ಏನಂತಾನ, ಚೇಂಜ್ ಇಲ್ಲ ಸರ್, ಏನ್ ಮಾಡ್ಬೇಕು ಅಂತಂದ್ರೆ, ಇರ್ಲಿ ನಿಮ್ ಬಲ್ಲಿ ಇದ್ರೆ ಎಲ್ಲಿ ಹೋಗ್ತದ, ಮತ್ ನೆಕ್ಸ್ಟ್ ಟೈಮ್ ಬಂದಾಗ ಅಡ್ಜಸ್ಟ್ ಮಾಡಮ್ಮ, ಇಲ್ಲ ನಾಳೆ ನಾಡ್ದು ಬಂದಾಗ ಕೊಡಕತ್ತಿ ಹೇಳು ಅಂತ ಅವನ ಬಲ್ಲಿ. ಇಲ್ಲಿ ಏನದ? ಇದು ಉಪಯುಕ್ತ ಚೇತನವನ್ನ ನೋಡಿ ವ್ಯವಹರಿಸ್ತೀರಿ, ಹೌದಾ? ಅಲ್ಲೇನು ವ್ಯವಹಾರ ಅದಂಗ ಆಗ್ತದ? ಕೊಟ್ಟೆ ಹೋಗು ಅಂತ ಅವ ಅಂದ, ಚೇಂಜ್ ನಿನ್ ಬಲ್ಲಿ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಗಳಿಕೆಯಿಂದ ಇಷ್ಟೆಲ್ಲ ವ್ಯಾಪಾರ ಮಾಡ್ತಿದ್ವಿ, ಚೇಂಜ್ ಇಲ್ಲ ಅಂದ್ರೆ ಹೆಂಗ ವ್ಯಾಪಾರ ಮಾಡ್ತಿದ್ವಿ? ನೀನು ಹೋಗಿ ಎಲ್ಲರೂ ಚೇಂಜ್ ತಂದು ಕೊಡು, ನಾ ಇಲ್ಲೇ ಅಂಗಡಿ ಮುಂದೆ ಕುಂದಿರ್ತೀನಿ. ಗಿರಾಕಿ ಬಿಟ್ಟು ಏನ್ ಮಾಡ್ಬೇಕಂತ ನಾವ್ ಅಂಗಡಿಗೆಲ್ಲ ಬಿಟ್ಟು ಹೋಗ್ಬೇಕವ, ಕೀಲಿ ಹಾಕೊಂಡು ಹೋಗಿ ಚೇಂಜ್ ತಗೊಂಡ್ ಬರ್ಬೇಕವ. ನೀನ್ ಹೋಗಾಗ ಬಸ್ ಸ್ಟ್ಯಾಂಡ್ ಬಲ್ಲಿ ಒಬ್ರು ಊಟ ರಿಪೇರಿ ಮಾಡ್ತಾರ, ಫೋನ್ ಪೇ ಹಾಕ್ತೀನಿ ಅಂತ ನಾವು ನೀವು ರೊಕ್ಕ ಫೋನ್ ಪೇ ನನ್ನ ಬಲ್ಲಿ ಎಲ್ಲೇನಂತ ನಾವು ಚಪ್ಪಲಿ ಎಲ್ಲ ಅಂಥವೆಲ್ಲ ನಮ್ಮಲ್ಲಿ ಎಲ್ಲಿ ಇರ್ತೋ ರೊಕ್ಕ ಕೊಡು ಅಂತ.
ರೊಕ್ಕಿಲ್ಲ. ಹೊರ ಊರ್ಲಿಂತ ಬಂದ ರೊಕ್ಕಿಲ್ಲ, ಏನ್ ಮಾಡ್ಬೇಕು? ನಾ ಎದುರಿಸಿಕ್ಕೆ ನನಗೆ ಟೈಮ್ ಇಲ್ಲ, ಅವನ ಸಂಗಟ್ ಮಾತಾಡ್ಲಕ್ಕ ಫಾಸ್ಟ್ ಆಗಿ ಹೋಗ್ಲಕತ್ತೀನಿ. ಜೋಬ್ನಾಗ 500 ರೂಪಾಯಿ ಇತ್ತು, ತಗೊಂಡ್ಲಿಕ್ಕೆ ನೀವ್ ಏನ್ ಮಾಡ್ಕೊತೀರಿ ಮಾಡ್ಕೋರಿ, ನಾನ್ ನಡಿತೀನಿ ಅಂತ. ಇಲ್ಲ ನಿಮ್ ಫೋನ್ ನಂಬರ್ ಕೊಡ್ರಿ, ನಿಮ್ ಫೋನ್ ಪೇ ಹಾಕ್ತಿವಿ. ಇಲ್ ಬಿಡಪ್ಪ ಚೇಂಜ್ ಏನ್ ಮಾಡ್ತೇನೆ. ಇಲ್ಲ 1 ನಿಮಿಷ ಹಾಕಿ ಹೋಗಿ ಓಡಾಡಿ 400 ರೂಪಾಯಿ ಚಿಲ್ಲರ್ ತಂದ್ಕೊಟ್ಟು 100 ರೂಪಾಯಿ ಇಟ್ಕೊಂಡು ಆಮೇಲೆ ವಾಪಸ್ ಫೋನ್ ಪೇ ಹಾಕ್ತಿರು, ಎಲ್ಲ ಮಾಡಿದ್ರು. ಆಮೇಲೆ ಕೇಳಿದ್ರೆ ಅವ್ರ ಹರಪನಹಳ್ಳಿ ಅವರು ಅದಾರ, ಕೊಟ್ರಯ್ಯ ಗುರುಗಳು ಫ್ರೆಂಡ್ ಅದಾರ. LIC ಆಫೀಸ್ಗೆ ಏನೋ ಒಂದ್ ಕೆಲಸ ಬಂದಾರ. ಅದೇನ್ರಿ ಕೊಟ್ರಯ್ಯ ಅವರು, ಕೊಟ್ರಯ್ಯ ಹಿರೇಮಠ ಅವರು. ಹರಪನಹಳ್ಳಿ ಕೊಟ್ರಯ್ಯ ಅವ್ರು ಅದಿರ ಇಲ್ಲ? ಇದ್ದಂಗೆ ಕಾಣಲ್ಲ. ಈಗೇನ್ ಮಾಡ್ಬೇಕಲ್ಲಿ? ನಾವು ಓದ್ತೀನಿ ಬಿಡು ಮಾರಾಯ, ನಿನ್ ಖರ್ಚು ಏನಾದ್ರು ನೋಡ್ಕೋ. ನಾನಂತೀನಿ ಇಲ್ಲ, ರೊಕ್ಕ ಚೇಂಜ್ ಕೊಡ್ತೀವಿ ತಗೊಂಡವ್ರೆ ತಾವ ಅಂತ. ಅಲ್ಲಿ ನಾವು ಉಪಯುಕ್ತ ಚೇತನವನ್ನ ನೋಡಿ ವ್ಯವಹಾರ ಮಾಡಿದಾಗ, ನಾನು ಚಪ್ಪಲಿ ಕೆಟ್ಟಿತ್ತು ಅಂದ್ರೆ ನಾನು ರಿಪೇರಿ ಮಾಡುತ್ತಿದ್ದೆ, ನಾನು ಅದೇ ರೊಕ್ಕ ಅದಕ್ಕೆ ಖರ್ಚು ಮಾಡ್ತಿದ್ಮೇಲೆ ನನಗೂ ಚಪ್ಪಲಿ ರಿಪೇರಿ ಆಗ್ಯಾವಲ್ಲಿ ಅಂತ ತಿಳ್ಕೊಂಡು ಅಲ್ಲಿ ಒಂದಿಟ್ಟು ಏನೋ ಕೊಟ್ಟು ಮುಂದೆ ಹೋದ್ರೆ ಅದು ಉಪಯುಕ್ತ ಚೇತನದ ದೃಷ್ಟಿ. ಅದನ್ನ ಬಿಟ್ಟು ನಮ್ಗೇನ್ ಸಂಬಂಧ್ರಿ, ಯಾರೇನೋ ನಿಮ್ ಫೋನ್ ಪೇ, ನಿಮ್ ರೊಕ್ಕ, ನಮ್ ರೊಕ್ಕ, ನಮ್ಗೆ ಟೈಮ್ ಇಲ್ಲ ರೆಕಡ್ ಅಂತಂದ್ರೆ ಅದು ವ್ಯವಹಾರ ದೃಷ್ಟಿ, ಚಿರಾಭಾಸನ ದೃಷ್ಟಿ ಹಿಂಗಿರ್ತಾವ. ಅದಕ್ಕೆ ನಾವೇನ್ ಮಾಡ್ಬೇಕು? ಉಪಯುಕ್ತ ಚೇತನವನ್ನ ನೋಡಿ ವ್ಯವಹಾರ ಮಾಡ್ಕೊತ ಹೋಗ್ಬೇಕು. ಅವ್ರ LIC ಡೆವಲಪ್ಮೆಂಟ್ ಆಫೀಸರ್ ಅಂತ ವೆಂಕಪ್ಪ ಗೊಲ್ಲ. ನಾನು ಹರಪನಹಳ್ಳಿ ಅಂದ ಕೂಡ್ಲೇನೆ ನಮ್ ಗುರುಗಳ ಹೆಸರು ಹೇಳಿದೆ. ಹೌದ್ರಿ, ರಿಟೈರ್ಡ್ ASI ಅದರ, ಬಹಳ ಚಲೋ ಅದರ ಎಲ್ಲ ಹೇಳಿದ್ರು ಅವರು. ಆಯ್ತು ಬಿಡು, ಏನ್ ನಾವು ಎಲ್ಲ ಒಂದೇ ಇದೀವಿ ನಡಿಯಪ್ಪ ಅಂತ ಮುಂದಕ್ಕೆ ಹೋಗ್ಬಿಟ್ಟ. ಅದಕ್ಕ ಇಲ್ಲೇನಾಯ್ತು, ಯಾವಾಗ ನಿಮಗ ವೃತ್ತಿಗೆ ಆವರಣ ಭಂಗ ಆಗ್ತದಲ್ಲ, ಆವರಣ ಭಂಗ ಆಗಿ ನಿಮ್ಮ ವೃತ್ತಿಗೆ ಜ್ಞಾನ ಆಗ್ತದಲ್ಲ, ಅದು ಬ್ರಹ್ಮಜ್ಞಾನನೇ ಆಗಿರ್ತದ. ಆದ್ರೆ ಬ್ರಹ್ಮನನ್ನು ನೋಡುವ ಶಕ್ತಿ ಇಲ್ಲದಕ್ಕ ನೀವೇನ್ ಮಾಡ್ತೀರಿ? ಜಡವಸ್ತುವನ್ನಷ್ಟೇ ನೋಡಿದ್ದಕ್ಕೆ ನಿಮಗದು ಬ್ರಹ್ಮಜ್ಞಾನ ಆಗ್ತದ. ಸಮಸ್ಯೆ ಇದ್ದದ್ದು ಬ್ರಹ್ಮನಲ್ಲಿ ಇಲ್ಲ, ಸಮಸ್ಯೆ ಇದ್ದದ್ದು ನೀವು ನೋಡುವ ನೋಟದಲ್ಲಿ, ನಿಮ್ಮ ಭಾವನೆಯಲ್ಲಿ ಸಮಸ್ಯೆ ಆದ. ಹೆಂಗದು ಎಲ್ಲಿದ ಸಮಸ್ಯೆ? ಕಣ್ಣು ಮುಚ್ಚಿರಿ, ಜಗತ್ತೆಲ್ಲ ಕತ್ತಲ, ಸೂರ್ಯನೇ ಇಲ್ಲ ಅಂತ ಹೇಳ್ತೀರಿ. ಜಗತ್ತಿನಾಗ ಸೂರ್ಯ ಅದನ ಇಲ್ಲ? ನೀವು ಕಣ್ಣು ಮುಚ್ಚಿದ್ರೆ ಕತ್ತಲ ಕೂಡ್ಲೇನೆ ಸೂರ್ಯ ಅದನ ಇಲ್ಲ ಅಲ್ಲಿ ಜಗತ್ತಿನಾಗ? ಅದಾನ. ನೀವು ಕಣ್ಣು ಮುಚ್ಚಿರಿ, ಕಣ್ಣು ಮುಚ್ಚಿದ್ರೆ ನಿಮ್ ಸಮಸ್ಯೆ ಅದ. ನೀವು ಕಣ್ಣು ತೆರೆದ್ರೆ ಬೆಳಕದ, ಸೂರ್ಯ ಅದ, ಅಲ್ಲಿ ಅದನ್ನೇ ಅದನ. ಅದಕ್ಕೆ ನಿಮ್ಮೊಳಗಿನ ಸಮಸ್ಯೆ ಇದು ಪರಿಹಾರ ಮಾಡ್ಕೋರಿ ಅಂತ ಹೇಳಕತ್ತಾರ ಅವರು. ಇಟ್ ಈಸ್ ಯುವರ್ ಇಂಟರ್ನಲ್ ಪ್ರಾಬ್ಲಮ್, ಯೂನಿವರ್ಸಲ್ ಪ್ರಾಬ್ಲಮ್ ಅಲ್ಲ, ಎಕ್ಸ್ಟರ್ನಲ್ ಪ್ರಾಬ್ಲಮ್ ಅಲ್ಲ. ನಿಮಗ್ ನೋಡ್ಲಕ್ ಬರುವಲ್ದು. ವೇದಾಂತದ ಮುಖ್ಯ ವಾಕ್ಯ ಹೇಳಕತ್ತಾರ, ಅಂತಃಕರಣ ಜನ್ಯವಾದ ವೃತ್ತಿ ಜ್ಞಾನವು ಎಲ್ಲಾ ಕಡೆ ಬ್ರಹ್ಮವನ್ನೇ ವಿಷಯ ಮಾಡುತ್ತದೆ. ಬ್ರಹ್ಮದೊಳಗ ಆವರಣ ಆಗಿರ್ತದ, ಆವರಣ ಭಂಗ ಮಾಡಿಬಿಡ್ತದ ವೃತ್ತಿ. ಆವಾಗ ಅಲ್ಲಿ ಬ್ರಹ್ಮನೇ ದರ್ಶನ ಆಗ್ತಿರ್ತಾನ. ಆದ್ರ ಬ್ರಹ್ಮನನ್ನ ನೋಡುವ ಜ್ಞಾನ ಇಲ್ಲದಕ್ಕೆ ನಮಗೆ ಜಡವಸ್ತುಗಳಾಗಿ ಕಾಣ್ಲಕತ್ತವ, ನಾಮರೂಪಗಳಾಗಿ ಕಾಣ್ಲಕತ್ತವ. ಯಾಕಂದ್ರೆ ನಮ್ಮ ದೃಷ್ಟಿ ಚಿರಾವಾಸನ ಮಟ್ಟಿಗೆ ಸೀಮಿತ ಮಾಡ್ಕೊಂಡೀವಿ. ಆ ದೃಷ್ಟಿ ಏನ್ ಮಾಡ್ಬೇಕಾಗ್ಯದ? ಜ್ಞಾನ ದೃಷ್ಟಿ ಮಾಡ್ಬೇಕಾಗ್ಯದ, ಅರಿವಿನ ದೃಷ್ಟಿ ಮಾಡ್ಕೋಬೇಕಾಗ್ಯದ, ಸತ್ಯ ದರ್ಶನ ಮಾಡಿಕೊಳ್ಳುವಂತ ಯೋಗ್ಯವಾದ ದೃಷ್ಟಿ ಮಾಡ್ಕೋಬೇಕಾಗ್ಯದ. ಬರೀ ಶಾಸ್ತ್ರ ಓದುತ್ತಾ ಕೂಡಬಾರದು, ಇದನ್ನ ಸ್ವಲ್ಪ ಅನುಭವ ಮಾಡಿಕೊಳ್ಳಬೇಕು ಹೇಳಕತ್ತಾರ ನೋಡ್ರಿ. ನಾ ಹೇಳ ಮತ್ತೆ ಅಲ್ಲಿ ಮುಂದೆ ಬರ್ಕೋತಾಗ್ಯಾರ. ಅನುಭವ ಯಾರು ನೀವು ಮಾಡ್ಕೋಬೇಕಾದ ಅನುಭವ ನಾವು ಮಾಡ್ಕೊಳಕಾಗ್ತದ? ಇದು ತುಂಬಾ ಪ್ರಮುಖವಾದ ವಾಕ್ಯವಿರುತ್ತದೆ. ಅಂತಃಕರಣ ಜನ್ಯ ವೃತ್ತಿಯು ಎಲ್ಲಾ ಕಡೆ ಬ್ರಹ್ಮವನ್ನೇ ವಿಷಯ ಮಾಡಿರುತ್ತದೆ. ನೀವು ಏನೇನು ನೋಡಿರಿ ಅಲ್ಲೆಲ್ಲ ಬ್ರಹ್ಮನೇ ವಿಷಯ ಆಗಿರ್ತದ. ಆದ್ರೆ ನಿಮಗ್ ನೋಡ್ಲಕ್ ಬರಲ್ಲ.
ಅಂತಃಕರಣ ಜನ್ಯ ವೃತ್ತಿಯಲ್ಲಿ ಎರಡು ಭಾಗ, ಒಂದು ವೃತ್ತಿ ಭಾಗ, ಇನ್ನ ಒಂದು ಆಭಾಸ ಭಾಗ. ಅದನ್ನೇ ಮತ್ತೆ 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 ಹೇಳ್ತಾರೆ. ವೃತ್ತಿ ಭಾಗ ಆವರಣವನ್ನು ಭಂಗ ಮಾಡುತ್ತದೆ. ಹಾಗಾದರೆ ಆವರಣ ಎಲ್ಲಿ ಇರುತ್ತದೆ? ಆವರಣ ಚೇತನದಲ್ಲಿರುತ್ತದೆ. ಆವರಣ ಜಡ ವಸ್ತುವಿನಲ್ಲಿ ಇರುವುದಿಲ್ಲ. ಘಟದ ಆವರಣವು ಘಟದ ಅವಚ್ಛಿನ್ನ ಚೇತನದಲ್ಲಿ ಇರುತ್ತದೆ. ವೃತ್ತಿಯು ಘಟದ ಅವಚ್ಛಿನ್ನ ಚೇತನದಲ್ಲಿರುವ ಆವರಣವನ್ನ ಭಂಗ ಮಾಡುತ್ತದೆ. ಆವರಣ ಭಂಗವಾದ ಚೇತನವೇ ಬ್ರಹ್ಮ. ಆವರಣ ಭಂಗವಾಗಲಾರದ ಚೇತನವೇ ಭ್ರಮ, ನಾಮರೂಪಗಳು. ಯಾಕಂದ್ರೆ ಚಿದಾಭಾಸನ ದೃಷ್ಟಿಗೆ ಅವು ಕಾಣಂಗಿಲ್ಲ. ಆವರಣ ಭಂಗ ಮಾಡುವುದೇ ಬ್ರಹ್ಮಜ್ಞಾನ, ಮತ್ತೊಂದು ಏನು ಇಲ್ಲವೇ ಇಲ್ಲ. ಆವರಣ ಭಂಗವಾದರೆ ಮುಗಿಯಿತು. ಅಂತಃಕರಣ ಜನ್ಯವಾದ ವೃತ್ತಿ ಜ್ಞಾನವು ಎಲ್ಲಾ ಕಡೆಗೆ ಬ್ರಹ್ಮವನ್ನೇ ಮಾಡುತ್ತದೆ, ವಿಷಯ ಮಾಡುತ್ತದೆ. ನಿಮಗೆ ಘಟದ ಜ್ಞಾನವಾದಾಗ ಬ್ರಹ್ಮದ ಜ್ಞಾನವಾಗಿದೆ ಅಂತ ಹೇಳುತ್ತಿದ್ದಾರೆ. ಇದು ತುಂಬಾ ಮಹತ್ವದ ವಿಷಯವಾಗಿದೆ. ನೀವು ಏನೇನು ನೋಡಿರಿ, ಅದರ ಹಿಂದೆ ಇರುವ ಬ್ರಹ್ಮ ನಿಮ್ಮ ಅನುಭವಕ್ಕೆ ಬಂದಾನ. ಉಪಹಿತ ಚೇತನ ನಿಮ್ಮ ಅನುಭವಕ್ಕೆ ಬಂದದ. ಆದ್ರೆ ನಿಮ್ಮ ಅನುಭವಕ್ಕೆ ಏನ್ ಬಂದದ ಅನ್ನೋದು ನಿಮಗೆ ಗೊತ್ತಿಲ್ಲ. ಘಟಪಟಾದಿಗಳ ಜ್ಞಾನವು ಆಭಾಸನಿಗೆ ಆಗುತ್ತದೆ. ಯಾಕಾಗ್ತದ? ಅವನಿಗೆ ಚೇತನವನ್ನ ನೋಡುವಂತ ಶಕ್ತಿ ಇಲ್ಲ. ಚೇತನದ ಆವರಣ ಭಂಗ ಮಾಡಿದ ವೃತ್ತಿ ಏನಿದೆಯಲ್ಲ, ಆ ವೃತ್ತಿ ಏನು ಮಾಡಿತ್ತು ಅಂದ್ರೆ ಆವರಣ ಭಂಗ ಮಾಡಿತ್ತು. ಆವರಣ ಎಲ್ಲಿರುತ್ತದೆ ಅಂದ್ರೆ ಘಟದ ಅವಚ್ಛಿನ್ನ ಚೇತನದ ಭಾಗದಲ್ಲಿ ಇರುತ್ತದೆ. ನಿರಾವರಣವಾಗಿರತಕ್ಕಂಥ ಚೇತನದ ಬಾಲವಾಗಿದೆ. ಘಟದ ಜ್ಞಾನವಾಗುವಾಗ ಆ ಘಟದ ಆವರಣವು ಆ ಘಟದ ಅವಚ್ಛಿನ್ನ ಚೇತನದಲ್ಲಿ ಇತ್ತು. ಆ ಚೇತನದಲ್ಲಿನ ಆವರಣವನ್ನ ವೃತ್ತಿಯು ಭಂಗ ಮಾಡಿತು. ನಿರಾವರಣವಾದ ಚೇತನವು ಸ್ವಯಂ ಪ್ರಕಾಶವಾಗಿದೆ. ಅದು ತಾನೇ ಸ್ವಯಂ ಪ್ರಕಾಶ ಆಗ್ಯದ. ಅದು ತಾನೇ ನಿಮ್ಮ ಅನುಭವಕ್ಕೆ ಬಂದದ. ಹಿಂಗಾಗಿ ನೀವೇನಿಲ್ಲ, ಏನೇನು ವಸ್ತುಗಳನ್ನು ನೋಡ್ತೀರಿ ಆ ವಸ್ತುವಿನ ಉಪಹಿತ ಚೇತನ ನಿಮ್ಮ ಅನುಭವಕ್ಕೆ ಬಂದ ಕಾರಣದಿಂದಲೇ ಆ ವಸ್ತು ನಿಮಗೆ ಕಾಣ್ಲಿಕ್ಕತ್ತದ. ಈ ವಸ್ತು ಇದು ಆದಂತ ನೀವು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಯದ. ಇದನ್ನೆಲ್ಲ ಬಿಟ್ಟು ಕಣ್ಣಾಗ ನಿಂತು ಬರ್ತದ, ಕೋಟಿ ಸೂರ್ಯದ ಬೆಳಕು ಕಾಣ್ತದ, ಮತ್ತೇನೇನೋ ನಡಗ್ತದ, ಒಳಗ ಖುಷಿ ಆಗ್ತದ, ಬೆಳಕು ಬರ್ತದಕ್ಕಿಂತ ಏನವೇ ಊಟಾಟಿಕೆ ಮಾತುಗಳು ಆಡ್ಬೇಡ್ರಿ ಜ್ಞಾನದೊಳಗ. ಆವರಣ ಭಂಗವಾದರೆ ಸಾಕು, ಅದೇ ಬ್ರಹ್ಮಜ್ಞಾನ, ಅದೇ ಬ್ರಹ್ಮ ದರ್ಶನ. ಆದ್ದರಿಂದ ಅಂತಃಕರಣ ಜನ್ಯವಾದ ವೃತ್ತಿ ಜ್ಞಾನವು ಎಲ್ಲಾ ಕಡೆಗೆ ಬ್ರಹ್ಮವನ್ನೇ ವಿಷಯ ಮಾಡುತ್ತದೆ. ಇದು ಅನುಭವಕ್ಕೆ ಬಂತ ಮಾತು. ಎಲ್ಲಾ ಕಡೆ ಬ್ರಹ್ಮವನ್ನೇ ವಿಷಯ ಮಾಡಿದ ನಿಮ್ಮ ವೃತ್ತಿ. ಆದ್ರೆ ಚಿದಾಭಾಸ ಏನದನ ತಿರುಕುಪದ, ಅವನಿಗೆ ಅದು ನೋಡಕ್ ಗೊತ್ತಾಗ್ತಾ ಇಲ್ಲ. ಪರಮಾತ್ಮ ಬಂದು ಎದುರಿಗೆ ನಿಂತಾಗ ಅವನಿಗೆ ಒಬ್ಬ ಬೀಡಿ ಕೊಡೋ ಬಂದಂಗ ಕಾಣ್ತದ. ಅವನಿಗೆ ಬೀಡಿ ಚೇತ ಆದ್ರೆ ಬೀಡಿ ಚೇತನ ಅಷ್ಟೇ ಅವಿವೇಕದ ನಾವು ಚಿದಾಭಾಸ. ಬರೀ ಜಡ ವಸ್ತುವನ್ನ ಗುರುತಿಸುವಂತ ಅಷ್ಟೇ ಕೆಪಾಸಿಟಿ ಅವನಿಗೆ. ನಮಗೆ ಒಂದು ತುಟ್ಟು ಬೀಡಿಯನ್ನು ಕೊಡುವಂತ ನಾವು. ಪರಮಾತ್ಮನೇ ಬಂದು ಎದುರು ನಿಂತಾನ. ಅದಕ್ಕೆ ಚಿದಾಭಾಸನ ದೃಷ್ಟಿ ಒಳಗೆ ಇದ್ದು ಬೀಡಿ ಕೇಳೋರಾಗ್ತಿರೋ ಏನು ಚೇತನ ದೃಷ್ಟಿ ಹೊಂದಿ ನೀವು ಅವನ ಜೊತೆಗೆ ಪರಮಾತ್ಮನ ಜೊತೆಗೆ ಬೆರೆತು ಒಂದಾಗ್ತಿರೋ? ಚೈತನ್ಯ ಸ್ವರೂಪರಾಗಲಿ ಅಂದ್ರ ಜೀವ ಬ್ರಹ್ಮರ ಏಕತ್ವ ಆಗ್ತದ, ಅಲ್ಲಿ ಮೋಕ್ಷ ಆಗ್ತದ, ಪರಮಾನಂದ ಪ್ರಾಪ್ತಿ ಆಗ್ತದ, ಸರ್ವ ದುಃಖ ನಿವೃತ್ತಿ ಆಗ್ತದ. ಆದ್ರೆ ಚಿದಾಭಾಸನ ಮಟ್ಟದಲ್ಲಿ ಇದ್ರಿ ಅಂತಂದ್ರ ಈ ರೀತಿಯಾದ ಜಡ ವಸ್ತುಗಳ ದರ್ಶನ ಆಗ್ತದೆ. ಜಡ ವಸ್ತುಗಳ ದರ್ಶನ ಆಗ್ಯದಂತಂದ್ರ ಅವು ಬರೀ ಜಡ ವಸ್ತುಗಳಷ್ಟೇ ಅಲ್ಲ, ಜಡ ವಸ್ತುವಿನ ಉಪಹಿತ ಚೇತನ ಸಮೇತವಾಗಿರ್ತವ. ನಿರಾವರಣವಾದ ಆ ಜಡ ವಸ್ತುಗಳು ಏನದವ ಅವೇ ಚೇತನ ಸ್ವರೂಪ ಇರ್ತಾವ. ಹಿಂದ ಅವೇ ಬ್ರಹ್ಮ ಸ್ವರೂಪ ಇರ್ತಾವ.
ಆವರಣ ಆಗಿದ್ದಕ್ಕೆ ನಿಮಗ ಜಡ ವಸ್ತುಗಳಾಗಿ ತೋರ್ಲಕತ್ತಿತ್ತು. ಈ ನಿರಾವರಣ ಆಗಿ ಈ ವಸ್ತು ಇದು ಆದ ಅಂತ ನಿಮಗ ಗೊತ್ತಾಗ್ಯದ ಅಂತಂದಾಗ ಆ ವಸ್ತುವಿನ ಉಪಯುಕ್ತ ಚೇತನ ನಿಮಗ ಅನುಭವಕ್ಕೆ ಬಂದದ, ಅದು ನಿಮಗ್ ಗೊತ್ತಾಗಲ್ಲ ಅಷ್ಟೇ. ಇದು ಮೇಲ ಹಾಕೊಂಡು ಕೇಳ್ರಿ, ಕೇಳಿ ಸ್ವಲ್ಪ ಎಲ್ಲ ವಸ್ತುಗಳೊಳಗಿರುವ ಉಪಯುಕ್ತ ಚೇತನ ನಿಮ್ಮ ಅನುಭವಕ್ಕೆ ಬಂದದ್ದು ಹೌದೋ ಅಲ್ಲೋ ಏನು ಎಂತೂ ಸ್ವಲ್ಪ ವಿಚಾರಣೆ ಮಾಡಿಕೊಂಡು ಏನಾರು ಡೌಟ್ ಇದ್ರೆ ಕೇಳಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ.